ಅಷ್ಟೊತ್ತು ಎಚ್ಚರ ಆಗುತ್ತೆ. ಬಾತ್ರೂಮ್ಗೆ ಹೋಗಿ ಒಬ್ಬ ಕನಸನ್ನು ಒಂದು ಉದ್ದೇಶ ಮಾಡೋದು ಅಂತ ಸಂತೋಷವಾಗಿ ಬಾತ್ರೂಮ್ಗೆ ಹೋಗಿ ಮುಖ ತೊಳ್ಕೊಂಡು ಮತ್ತೆ ಬಂದು ಮಲಗ್ತಾರೆ. ಮತ್ತೆ ಕನಸು ಬರುತ್ತೆ. ಆ ಕನಸಲ್ಲಿ ನಿನ್ನೆ ದಿವಸ ಇಲ್ಲಿ ತನಕ ಆಗಿತ್ತು, ಮುಂದಕ್ಕೆ ಹೋಗೋಣ ತಗೊಳ್ಳಿ 6ನೇ ಪ್ರಶ್ನೆ ಅಂತಾರೆ. 5 ಪ್ರಶ್ನೆಗಳಾಗಿತ್ತು, 6ನೇ ಪ್ರಶ್ನೆ ತಗೊಳ್ಳಿ ಅಂತಾರೆ. ಹೌದಾ? ಈಗ ಹಿಂದಿನ ಪ್ರಪಂಚನೇ ಈ ಅವಸ್ಥೆಯಲ್ಲಿ ಬಂದಿದೆಯೋ ಅಥವಾ ಇಲ್ಲಿ ಬೇರೆನೋ? ಅರ್ಥ ಆಯ್ತೆ? ಸಂಪೂರ್ಣ ಹೇಳ್ತೀರಲ್ಲ, ಅದೇ ಸ್ವಾಮಿ ಕಾಣಿಸ್ಕೊಂಡಿದ್ದಾರೆ, ನಾವಿಲ್ಲಿ ಕೂತಿದ್ದೀವಿ, ಮತ್ತೆ ಹೇಳ್ತೀರ ನಿನ್ನೆ ಇಲ್ಲಿ ತನಕ ಆಗಿತ್ತು, ಮುಂದುವರ್ಸೋಣ ಅಂತ ಹೇಳ್ತಾರೆ ಅನ್ನೋ ಕಂಟಿನ್ಯೂಟಿ ಇದೆಯೋ ಇಲ್ಲ? ಅಂದರೆ ಹಿಂದಿನ ಅವಸ್ಥೆ, ಕನಸಿನ ಅವಸ್ಥೆಯಲ್ಲಿ ಯಾವ ಪ್ರಪಂಚ ನೋಡಿದೆಯೋ ಆ ಪ್ರಪಂಚನೇ ಬಂದಿದೆಯೋ ಇಲ್ಲ? ಏನು ಬಂದಿದೆಯೋ ಇಲ್ಲ? ಬಂದಿದೆ ಅಂತೀರ? ಕೇಳಿ ನೋಡಿ, ಒಂದು ಕನಸು ಬಿತ್ತು. ಆ ಕನಸಿನಲ್ಲಿ ಪ್ರವಚನ ನಡೀತಾ ಇತ್ತು. 5ನೇ ಪ್ರಶ್ನೆ ತನಕ ಆಗಿದೆ, ಇಲ್ಲಿ ನಿಲ್ಲಿಸಿರೋಣ ಅಂತು. ಅದಾ ಮತ್ತೆ ಬಾತ್ರೂಮ್ಗೆ ಹೋಗಿ ಸ್ವಲ್ಪ ಮುಕ್ಕಾಗ ಅಂದ್ಕೊಂಡು ಬಂದು ಮಲಗಿದ್ರು. ನಿದ್ದು ಬಂತು. ಮತ್ತೆ ಕನಸು ಬಿತ್ತು. ಹೌದಾ? ಆ ಕನಸಿನಲ್ಲಿ ನೆನ್ನೆ ಇಲ್ಲಿ ತನಕ ಆಗಿತ್ತು, ಇವತ್ತು 6ನೇ ಪ್ರಶ್ನೆ ಮುಂದುವರಿಸೋಣ ಅಂದರು. ನಾನೇನು ಕೇಳ್ತೀನಿ, ಹಿಂದಿನ ಕನಸಿನ ಪ್ರಪಂಚ ಇವಾಗ ಏನು ತೋರ್ಕೊಳ್ತಿದೆ ಪ್ರಪಂಚ, ಆ ಕನಸನ್ನ ತೋರ್ಕೊಂಡ ಪ್ರಪಂಚನೇ ಇಲ್ಲೂ ಬಂದಿದೆಯೋ ಅಥವಾ ಬೇರೆನೋ? ಬೇರೆ. ಯಾಕೆ ಬೇರೆ? ಹಿಂದಿನ ಪ್ರಪಂಚ ತಡಿ ಪೂರೈಕೆ. ಹಿಂದಿನ ಕನಸಿನ ಪ್ರಪಂಚ ಆ ಸಮಯಕ್ಕೆ ಇರಲಿಲ್ಲ, ಇರುವಂತೆ ತೋರ್ಕೊಳ್ತಾ ಅಷ್ಟೇ. ಅವಸ್ಥೆ ಇರೋ ತನಕ ತೋರಿಕೆ ಇರುತ್ತೆ, ಆಮೇಲೆ ತೋರಿಕೆ ಹೊರಟೋಗುತ್ತೆ, ಮತ್ತೆ ಅದೆಲ್ಲೂ ಇರಲ್ಲ. ಮತ್ತೆ ಕನಸಿನಲ್ಲಿ ಅದೇ ಪ್ರಪಂಚವೇ, ನೆನ್ನಿನ ಪ್ರಪಂಚವೇ ಇದು ಅನ್ನೋ ರೀತಿ ತೋರ್ಕೊಂಡ್ರು ಇದು ನೆನ್ನಿನ ಪ್ರಪಂಚನ ಅಲ್ಲ. ಅದೇ ರೀತಿ ಈ ಎಚ್ಚರ ಅವಸ್ಥೆನಲ್ಲಿ ಕೂಡ ಇವತ್ತೇನು ಎಚ್ಚರದಲ್ಲಿ ಇದ್ದೀವಿ ಅಂತ ಮಾತಾಡ್ತಿದ್ದೀವೋ ಇದು ನಿನ್ನಿನ ಪ್ರಪಂಚ ಅಲ್ಲ. ಅರ್ಥವಾಯ್ತೆ? ನಾನು ಹುಟ್ಟಿ ಇಷ್ಟು ವರ್ಷ ಆಗಿದೆ ಅಂತೇನು ಹೇಳ್ತಿದ್ದೀವೋ ಅಲ್ಲ. ನಿಂಗೆ ಇವತ್ತೇನು ಎಚ್ಚರ ಪ್ರಾರಂಭ ಆಯಿತೋ ಸ್ವಾಮಿ మీరు మేలుకొంటే ఎప్పుడు ప్రారంభమవుతుందో అవస్థ అప్పుడు శరీరం ప్రారంభమవుతుంది. ನಮಗೆ ಅವಸ್ಥೆ ಪ್ರಾರಂಭ ಆದಾಗ ಅವಾಗ ಶರೀರ ತೋರ್ಕೊಳ್ಳುತ್ತೆ. ನೆನ್ನಿನ ಶರೀರ ಅಲ್ಲ ಇದು, ನಾಳೆಗೂ ಇರಲ್ಲ. ಯಾವಸ್ಥೆ ಹೊಟ್ಟೋದ್ರೆ ಹೊಟ್ಟೋಯ್ತು. ಈ ಅವಸ್ಥೆ ಮಾತ್ರ, ಈ ಎಚ್ಚರಕ್ಕೆ ಮಾತ್ರ ಸೀಮಿತ ಇದು. ಈ ಶರೀರನ ಇನ್ನೆಲ್ಲಿ ಸಮಾಧಿ ಮಾಡ್ತೀರಾ? ಇದಕ್ಕೇನು ಮಾಡ್ತೀರಾ? ನಾವೇನನ್ನು ಯೋಚನೆ ಮಾಡಿದ್ರೆ ಸಮಾಧಿ ಮಾಡಬೇಕು, ಇಲ್ಲ ಯಾರಿಗನ್ನ ವ್ಯವಸ್ಥೆ ಮಾಡಿಬಿಡ್ಬೇಕು ಅಂದರೆ ಶರೀರಾಭಿಮಾನ ಹೋಗಲಿಲ್ಲ ಅಂತಲೇ. ಏನೋ ಮಕ್ಕಳು ಅವರೆಲ್ಲ ಮಾಡೋದು ಮಾಡಲಿ, ಬಿಟ್ಟರು ಬಿಡಲಿ, ಇಲ್ಲ ಅದೇನಾಗುತ್ತೋ ಆಗಲಿ ಬಿಡ. ಕೇಳಿ, ನಾನು ಹೇಳೋದು ಕೇಳಿ, ಅವ್ರನ್ನ ತೊಗೊಂಬರ್ಬೇಡಿ ಇಲ್ಲಿ. ಯಾಕೆ? ನಾನು ಮುಂಚೆನೇ ಹೇಳಿದೆ, ಸಾಕ್ರೆಟಿಸ್ಗೆ ಎಲ್ಲಿ ಸಮಾಧಿ ಮಾಡಬೇಕು ಅಂದಾಗ ಇದೆಲ್ಲ ಆ ಮಟ್ಟ ಅವ್ರನ್ನ ಅರ್ಥ ಮಾಡ್ಕೋಬೇಕು. ಸಾಕ್ರೆಟಿಸ್ಗೆ ನಿಮ್ಮನ್ನು ಎಲ್ಲಿ ಸಮಾಧಿ ಮಾಡಬೇಕು, ಇನ್ನೊಂದು ಗಂಟೆ ಪ್ರಾಣ ಹೋಗುತ್ತೆ ಅಂದಾಗ ಸಾಕ್ರೆಟಿಸ್ ಹೇಳ್ತಾರೆ, ನಾನು ಅಂದರೆ ಯಾವುದು ಅಂತ ಚೆನ್ನಾಗಿ ನಿಮಗೆ ತಿಳುವಳಿಕೆ ಹೇಳಿದ್ದೀನಿ. ಇನ್ನೊಂದು ಸಲ ಹೇಳ್ತೀನಿ ಕೇಳಿ. ಶರೀರ, ಇಂದ್ರಿಯ, ಬುದ್ಧಿ, ಮನಸ್ಸು, ಅಹಂಕಾರ ಎಲ್ಲವನ್ನು ತೆಗೆದುಹಾಕಿ ಯಾವುದು ಉಳಿದಿದೆಯೋ ಅದು ನಿಜವಾದ ನಾನು, ಅದು ಅಖಂಡ ಸ್ವರೂಪ. ಅದನ್ನ ಎಲ್ಲಿ ಸಮಾಧಿ ಮಾಡ್ತೀರಾ? ಮತ್ತು ನಮಗೆ ಅರ್ಥ ಆಗಿದೆ, ಇದನ್ನೆಲ್ಲಿ ಸಮಾಧಿ ಮಾಡಬೇಕು ಅಂದರೆ ಅರ್ಥ ಆಗಿಲ್ಲ ಅಂತ ಒಂದು. ಈ ಮಠಾಧಿಪತಿಗಳು ತರಬೇಡಿ. ಯಾಕೆಂದರೆ ನಿಜವಾದ ಅಭಿಮಾನ ಹೋಗಿಲ್ಲ. ಸಾಕ್ರೆಟಿಸ್ ಅಭಿಮಾನ ಹೋಗಿದ್ದರೆ ನನ್ನ ಸಮಾಧಿ ಆಗಬೇಕು ಅಂತ ಅನ್ನೋದೇ ಇಲ್ಲ.
ಇವ್ರು ವ್ಯವಸ್ಥೆ ಮಾಡ್ಕೊಳ್ಳೋದೇ ಇಲ್ಲ, ಆಗಲಿಲ್ಲ. ಸುಮ್ಮನೆ ಏನೋ ಜನ ಫಾಲೋಯರ್ಸ್ 3 ಜನ ಬಂದರು, ಕೀರ್ತಿ ಪ್ರತಿಷ್ಠೆ ಬಂತು, ದುಡ್ಡು ಬಂತು, ಅಷ್ಟೇ ಹೊರತು ತತ್ವದಲ್ಲಿ ನಿಂತರೆ ಇನ್ನಿದಿಲ್ಲವೇ ಇಲ್ಲ. ಇದಕ್ಕೆ ಯೋಚನೆ ಯಾಕೆ? ಇದು ಒಂದು. ಸೊ ಮತ್ತೆ ಇನ್ನೊಂದು ಪ್ರಶ್ನೆ, ಈ ಊಟ ಮಾಡಬೇಕಾದ್ರೆ ಯಾವ ರೀತಿ ಊಟ ಮಾಡಬೇಕು ಏನು ಅನ್ನೋದ್ರ ಬಗ್ಗೆ ಒಂದು ಪ್ರಶ್ನೆ ಬಂದಿದೆ. ಮೊಟ್ಟ ಮೊದಲು ಏನು ತಟ್ಟೆ ಹಾಕಿ ಬಡಿಸ್ತಾರಲ್ಲ, ಮೊದಲು ಶುದ್ಧವಾಗಿರಬೇಕು, ಊಟ ಮಾಡತಕ್ಕಂಥ ಸ್ಥಳ ಶುದ್ಧವಾಗಿರಬೇಕು. ಆಮೇಲೆ ಬಡಿಸ್ತಾರೆ. ಮನೆಗಳಲ್ಲಾಗಲಿ ಇಂಥ ಆಶ್ರಮಗಳಲ್ಲಾಗಲಿ ಎಲ್ಲನ್ನಾಗಲಿ ಸಂಪೂರ್ಣ ಬಡಿಸೋ ತನಕ ಊಟ ಮೊದಲು ಮಾಡಬಾರ್ದು. ಚಟ್ನಿ ಹಾಕೋ ಅನ್ನೋದು, ಪಾಯಸ ಹಾಕಿದ್ರು ಎಲ್ಲ ರುಚಿ ನೋಡ್ತಿರೋದು, ಎಲ್ಲ ಬಡಿಸೋ ತನಕ ಅಷ್ಟೇ ಅಲ್ಲ, ಬಡಿಸ್ತಿರ್ಬೇಕಾದ್ರೆ ಬಡ್ಸೋಕ್ಕೆ ಪ್ರಾರಂಭ ಮಾಡಿದ್ರೆ 15 ಅಧ್ಯಾಯ ಪಾರಾಯಣ ಮಾಡಬೇಕು. ಕನಿಷ್ಠ ಪಕ್ಷ ಕಂಪ್ಲೀಟು ಅಧ್ಯಾಯ ಪಾರಾಯಣ ಮಾಡಬೇಕಂತಾರೆ. ಇಲ್ಲ ಅಂದರೆ ಅಹಂ ವೈಶ್ವಾನರೋ ಭೂತ್ವ ಆ ಶ್ಲೋಕದಿಂದ ಕೊನೆ ತನಕ ಪಾರಾಯಣ ಮಾಡ್ತಿರ್ಬೇಕು. ಎಲ್ಲ ಬಡಿಸಿದ್ದಾದಮೇಲೆ ಬ್ರಹ್ಮಾರ್ಪಣಂ ಬ್ರಹ್ಮ ಹವಿ ಬ್ರಹ್ಮಾಗ್ನ ಬ್ರಹ್ಮಣಹುತಂ ಬ್ರಹ್ಮ ಇವತ್ತೇನ ಗಂತವ್ಯಂ ಬ್ರಹ್ಮಕರ್ಮ ಸಮಾಧಿನ ಅಂತ ಅರ್ಪಣೆ ಮಾಡಿ ಮೌನವಾಗಿ ಊಟ ಮಾಡಬೇಕು. ಮಾತಾಡ್ಕೊಂಡು ತಿನ್ನಬಾರ್ದು, ಗದ್ದಲ ಮಾಡ್ಕೊಂಡು ತಿನ್ನಬಾರ್ದು, ಮೌನವಾಗಿ ಊಟ ಮಾಡಬೇಕು. ಆಮೇಲೆ ಮತ್ತೆ ಕೊನೆಯಲ್ಲಿ ಅನ್ನದಾತೋ ಸುಖಿ ಭವ. ಅನ್ನದಾತ ಒಬ್ಬರೇ ಅಲ್ಲ, ಹೇಳ್ತಾರೆ ಪಾಚಕ ಭುಕ್ತ, ಅಡುಗೆ ಮಾಡಿದವನು ಸುಖವಾಗಿರಬೇಕು, ಅನ್ನದಾತನೂ ಸುಖವಾಗಿರಬೇಕು, ತಿಂದವನು ಸುಖವಾಗಿರಬೇಕು. ಅವರಿಬ್ಬರು ಸುಖವಾಗಿರುತ್ತೆ, ತಿಂದವನಿಗೆ ರೋಗ ಹತ್ಕೊಂಡ್ರೆ ಇಲ್ಲ. ಅದಕ್ಕೆ ಆ ರೀತಿ ಪ್ರಾರ್ಥನೆ ಮಾಡಿ ಆಪೋಸನೆ ತಗೊಂಡು ಕೈ ತೊಳ್ಕೊಂಡು ಹೊರಡಬೇಕು. ಇದು ಈ ಮಧ್ಯದಲ್ಲಿ ಕೆಲವರು ಪ್ರಾರಂಭದಲ್ಲಿ ಬ್ರಹ್ಮಾರ್ಪಣ ಅಂತ ಕೆಲವರು ಹೇಳ್ತಾರೆ, ಇನ್ನು ಕೆಲವರು ಪ್ರಾಣಾಯ ಸ್ವಹ ಅಪನಾಯ ಸ್ವಹ ಸಮನಾಯ ಸ್ವಹ ಬ್ರಹ್ಮಣೇ ಸ್ವಹ ಅಂತ ಪಂಚ ಪ್ರಾಣಿಗಳಿಗೆ ಸ್ವಲ್ಪ ಅನ್ನ ಇಟ್ಟು ಆಮೇಲೆ ಊಟ ಮಾಡ್ತಾರೆ. ಅದರ ಅಭಿಪ್ರಾಯ ಏನಂದರೆ ಪಂಚಪ್ರಾಣಿಗಳಿಗೆ ಅರ್ಪಣೆ ಅದು. ಸೊ ಆಮೇಲೆ ಊಟನೂ ಪಂಚಪ್ರಾಣಕ್ಕೇನೆ ಪ್ರಾರಂಭದಲ್ಲಿ ಅರ್ಪಣೆ ಮಾಡಿ ಆಮೇಲೆ ತಗೊಳ್ತಾರೆ. ಇದು ಇನ್ನು ಕೆಲವರು ಸ್ವಲ್ಪ ಮುದ್ದೆ ಮಾಡಿ ಪಕ್ಕಕ್ಕೆ ಇಟ್ಬಿಟ್ಟು ಆಮೇಲೆ ತಗೊಳ್ತಾರೆ. ಯಾಕಪ್ಪ ಅಂದರೆ ಮುದ್ದೆ ಮಾಡಿ ಪಕ್ಕಕ್ಕೆ ಇಡೋ ಅಭಿಪ್ರಾಯ ಏನಂದರೆ ಭೂತಯಜ್ಞ, ಬೇರೆ ಜೀವಿಗಳಿಗೆ ಅನ್ನ ಕೊಟ್ಟು ಆಮೇಲೆ ತಿನ್ನಬೇಕು ಅಂತ ಆಯಿತು. ಹಿಂದಿನ ಕಾಲಕ್ಕೆ ಅದು ಊಟ ಆದಮೇಲೆ ಅದನ್ನು ತೊಗೊಂಡೋಗಿ ಮಾಳಿಗೆ ಮೇಲೆ ಎಸೆಯೋರು. ಯಾಕೆ ಅದನ್ನು ಪಕ್ಷಿ ಬಂದು ತಿನ್ನುತ್ತೆ ಅಂತ, ಪಕ್ಷಿನೋ ಇನ್ಯಾವುದನ್ನ ಪ್ರಾಣಿ ತಿನ್ನುತ್ತೆ ಅಂತ. ಈಗಿನ ಕಾಲಕ್ಕೆ ಮಾಳಿಗೆ ಮೇಲೆ ಎಸೆಯೋಕ್ಕಾಗೋಲ್ಲ. ಯಾಕೆ ಹೇಳಿ? ಮಾಳಿಗೆನೇ ಇಲ್ಲ, ಅಲ್ಲಿ ಇನ್ನೊಂದು ಬಿಲ್ಡಿಂಗ್ ಇದೆ, ಎಸೆಯೋಕ್ಕಾಗಲ್ಲ. ಏನು ಮಾಡ್ತಾರೆ ಅಂದರೆ ತಗೊಂಡೋಗಿ ಆಚೆ ಎಸ್ಬಿಡ್ತಾರೆ. ಅದು ಸರಿಯಲ್ಲ. ಎಲ್ಲನೂ ಒಂದು ಪ್ರಾಣಿಗೆ ಹಾಕಬೇಕು. ಹಾಗೆ ಹಾಕೋಕ್ಕಾಗಲಿಲ್ಲ ಅಂದರೆ ಅದು ಇಡತಕ್ಕಂಥದ್ದು ಬೇಡ. ಇದೊಂದು ತಿಂದ್ಬಿಡೋದೇ ಒಳ್ಳೆಯದು. ಯಾಕಪ್ಪ ಅಂದರೆ ನೋಡಿ, ಋಷಿಕೇಶಲ್ಲಿ ದೊಡ್ಡ ದೊಡ್ಡ ಮಹಾತ್ಮರು, ಭಾಳ ವಿದ್ಯಾವಂತರು, ಪ್ರತಿಯೊಬ್ಬರೂ ಆಶ್ರಮಗಳಲ್ಲಿ ಊಟ ಮಾಡಿದ್ರೆ ಕೈ ತೊಳ್ಕೊಂಡು ತಟ್ಟೆ ತೊಳೆದು ಆ ನೀರು ಕುಡಿದ್ಬಿಡೋರು. ನಾವು ಕೈಲಾಂತ ಸ್ವಾಮಿ ಪೂರ್ವಾಶ್ರಮದಲ್ಲಿ ಬೆಂಗಳೂರಲ್ಲಿದ್ದರು, ಈ ಮಾಡ್ರನ್ ಲೈಫಿಂದ ಹೋದರು. ಅಲ್ಲಿ ನೋಡಿ ಈ ಮಹಾತ್ಮರೆಲ್ಲ ಊಟ ಮಾಡಿ ಕೈ ತೊಳ್ಕೊಂಡು ಮತ್ತು ಆ ನೀರು ಕುಡಿತಿದ್ದಾರೆ. ಏನಿದು? ಇವರು ಇನ್ನೊಂದು ಸ್ವಲ್ಪ ಅನ್ನ ಹಾಕ್ಕೊಂಡು ತಿನ್ಬೋದಲ್ಲ, ಈ ಥರ ಯಾಕೆ ಮಾಡ್ತಾರೆ ಅಂತ ಏನೋ ಅರ್ಥ ಇರಬೇಕು ಇದರಲ್ಲಿ ಅಂತ ನಾನು ಒಬ್ಬರು ವಿದ್ಯಾನಂದಗಿರಿ ಅಂತ ಕೈಲಾಸಾಶ್ರಮ ಮಹಾಮಂಡಲೇಶ್ವರ, ಭಾಳಷ್ಟು ವಿದ್ವಾಂಸರು, ಅವ್ರನ್ನ ಕೇಳಿದೆ, ಯಾಕೆ ಈ ಥರ ಮಾಡ್ತಾರೆ? ಇನ್ನೊಂದು ಸ್ವಲ್ಪ ಹಾಕ್ಕೊಂಡು ತಿನ್ಬೋದಲ್ಲ ನೀವು? ಆ ಕೈ ತೊಳೆದು ತಟ್ಟೆ ತೊಳೆದು ಆ ನೀರೆಲ್ಲ ಯಾಕೆ ಕುಡಿತೀರಾ ಅಂದರೆ, ಐಸನೇ ಅನ್ನಂ ಬ್ರಹ್ಮ, ಅನ್ನ ಅನ್ನತಕ್ಕದ್ದು ಬ್ರಹ್ಮ ಸ್ವರೂಪ. ಒಂದು ತಗಳು ಆಚೆಗೆ ಹಾಕಬಾರ್ದು, ಒಂದು ತಗಳು ವೇಸ್ಟ್ ಮಾಡಬಾರ್ದು, ವ್ಯರ್ಥವಾಗಬಾರ್ದು. ಅದಕ್ಕೋಸ್ಕರ ತಟ್ಟೆನಲ್ಲಿ ಏನೇನಿದೆಯೋ ಅದು ಕೈಗೆ ಏನೇನು ಮೆತ್ಕೊಂಡಿರ್ತೋ ಅಗಳು ಅವನ್ನೆಲ್ಲ ಕೈ ತೊಳ್ಕೊಂಡು
ಕುಡಿದು ಬಿಡ್ತೀವಿ, ಅಷ್ಟು ಶುದ್ಧವಾಗಿ ಊಟ ಮಾಡಬೇಕು. ಈಗಿನ ಕಾಲಕ್ಕೆ ಅದೇನೋ ಬಫೆ ಡಿನ್ನರ್ ಅಂತಾರೆ. ಬಫೆ ಅಂದರೆ ನನಗೆ ಕನ್ನಡದಲ್ಲಿ ಯಾವ ರೀತಿ ಹೇಳಬೇಕು ಗೊತ್ತಿಲ್ಲ. ಅದಕ್ಕೆ ನಾನು ಹೇಳೋದು ಭಿಕ್ಷೆ ಪಡ್ಕೊಂಡು ತಿನ್ನೋದು ಅಂತ. ತಟ್ಟೆ ಎತ್ಕೊಂಡೋಗಿ ಕೂಡಿಸಿ ಪ್ರೀತಿ ವಿಶ್ವಾಸದಿಂದ ತಿನ್ನಿ ತೃಪ್ತಿಯಾಗಿ ಊಟ ಮಾಡಿ. ಎಲ್ಲೋಯ್ತು ಅದೆಲ್ಲ ಹೋಗಿ ಎಲ್ಲೋಗಿ ಲೈನಲ್ಲಿ ಹೋಗಿ ಆ ತಟ್ಟೆ ತುಂಬ ಹಾಕ್ಸ್ಕೊಂಡು ಸ್ವಲ್ಪ ತಿಂದು ಬಿಸಾಡಿ. ಎಷ್ಟು ಜಾಸ್ತಿ ಬಿಸಾಡ್ರೆ ಅಷ್ಟು ಬುದ್ಧಿವಂತ ಅಂತ. ಒಂದಗಳು ವೇಸ್ಟ್ ಮಾಡಬಾರ್ದು. ಸೊ ಅದ ಕಾರಣ ಪಕ್ಕದಲ್ಲಿ ತೆಗೆದಿರತಕ್ಕಂಥದ್ದು ಒಂದು ಯಾವುದನ್ನ ಪ್ರಾಣಿಗೆ ಹಾಕಿದ್ರೆ ಸರಿ, ಇಲ್ಲದಿದ್ದರೆ ತಿನ್ನೋದೇ ಸರಿ ಅಂತ ನನ್ನ ಅಭಿಪ್ರಾಯ. ಮತ್ತು ಇನ್ನೊಂದು, ಕೋಪ ಅನ್ನತಕ್ಕಂಥದ್ದನ್ನು ಹೇಗೆ ಕಂಟ್ರೋಲ್ ಮಾಡೋದು, ಕೋಪನ ಹೇಗೆ ಕಂಟ್ರೋಲ್ ಮಾಡೋದು, ಇದ್ರ ಬಗ್ಗೆ ಸುಮಾರು ಒಂದು ವಾರ ಕಾಲ ನಡೆದಿದೆ. ಹೌದಾ? ಅದೇ ಅವ್ರು ಕೇಳೋದ್ರಲ್ಲಿ ಇನ್ನೊಂದು ಸ್ವಲ್ಪ ವ್ಯತ್ಯಾಸ ಇದೆ. ಬೇರೆಯವ್ರಿಗೆ ಕೋಪ ಇದೆ, ಅದನ್ನು ನಾವೇ ಕಂಟ್ರೋಲ್ ಮಾಡೋದು ಅಂತ. ಸುಮ್ಮನೆ ದೃಷ್ಟಾಂತಕ್ಕೆ ನಮ್ಮ ಯಜಮಾನರು ಭಾಳ ಕೋಪ, ಹೌದಾ? ಅವ್ರ ಪ್ರವಚನಕ್ಕೂ ಬರಲ್ಲ. ಇವಾಗ ನಾವು ಪ್ರವಚನ ಕೇಳಿ ಅವ್ರ ಕೋಪನ ಹೇಗೆ ಕಂಟ್ರೋಲ್ ಮಾಡೋದು? ಪ್ರಶ್ನೆ ಅರ್ಥ ಆಯ್ತಾ? ನಮ್ಮ ಯಜಮಾನರ ಕೋಪ ಜಾಸ್ತಿ, ಅವರು ಪ್ರವಚನಕ್ಕೂ ಬರಲ್ಲ. ಇವಾಗ ಕೋಪ ಕಂಟ್ರೋಲ್ ಮಾಡೋದು ಹೇಗೆ ಅಂದರೆ, ಅವ್ರ ಕೋಪನ ನಾವು ಪ್ರವಚನ ಕೇಳ್ಬಿಟ್ಟು ಹೇಗೆ ಕಂಟ್ರೋಲ್ ಮಾಡೋದು ಅಂತ. ಯಾವತ್ತೂ ಸಾಧ್ಯವಿಲ್ಲ. ಯಾಕೆಂದರೆ ಸಾಧ್ಯವೇ ಇಲ್ಲ, ಯಾವತ್ತೂ ಸಾಧ್ಯವೇ ಇಲ್ಲ. ಅವರೇನೆ ಯಾಕೆ ನಾನು ಕೋಪ ಮಾಡ್ಕೊಳ್ತೀನಿ, ಇದನ್ನ ಏನು ಪ್ರಯೋಜನ ಅಂತ ಯೋಚಿಸಿ ಇದನ್ನು ಬಿಡಬೇಕು ಅಂತ ಅವ್ರಿಗೊಂದು ನಿಶ್ಚಯ ಬಂದರೆ, ಆಮೇಲೆ ನೀವಿಲ್ಲಿ ಏನನ್ನ ಶ್ರವಣ ಮಾಡಿದ್ದನ್ನು ಸ್ವಲ್ಪ ಅರ್ಥ ಮಾಡ್ಕೊಂಡಿದ್ರೆ, ಅವ್ರಿಗೆ ತಿಳುವಳಿಕೆ ಹೇಳಿದ್ರೆ ಕೇಳಿ ಅವ್ರು ಬದಲಾವಣೆ ಮಾಡ್ಕೋಬೇಕು. ಅಷ್ಟೇ ಹೊರತು ನಾವು ಬೇರೆಯವ್ರ ಕೋಪನ ಬದಲಾವಣೆ ಮಾಡ್ತೀವಿ, ಸಾಧ್ಯವೇ ಇಲ್ಲ. ಹೌದಾ? ಒಂದು. ಮತ್ತು ಸ್ವಾಮೀಜಿ ಆ ರೀತಿ ಮನೆಗಳಲ್ಲಿ ಕೋಪಿಷ್ಟಿದ್ರೆ ನಾವು ಹೇಗೆ ಜೀವನ ಮಾಡಬೇಕು? ಕೋಪಿಷ್ಟಿದ್ರೆ ಜೀವನ ಮಾಡೋದು ಹೇಗೆ ಅವ್ರ ಜೊತೆಗೆ? ಹೇಗೆ ಜೀವನ ಮಾಡೋದು ಅಂದರೆ, ಹೇಗೆ ಜೀವನ ಮಾಡಬೇಕಂದ್ರೆ ಒಂದು ಕೇಳಿ. ತಿರುವಳ್ಳುವಾರ್ ಅಂತೊಬ್ಬರು ತಮಿಳ್ನಾಡಲ್ಲಿ ಇರ್ತಾರೆ. ಅವ್ರದ್ದೇನೋ ಬೊಂಬೆ ಇಟ್ಟು ಆ ಶಿವಾಜಿನಗರಲ್ಲಿ ಯಡಿಯೂರಪ್ಪ ಇದ್ದಾಗ ಬೆಂಗಳೂರೆಲ್ಲ ಗಲಾಟೆ ಮಾಡಿದ್ರು. ನಿಜವಾಗಿ ಇವೆಲ್ಲ ವ್ಯರ್ಥ. ಆ ತಿರುವಳ್ಳುವಾರು ತಿರುಕ್ಕುರಳು ಅನ್ನೋದನ್ನು ಏನು ಬರೆದಿಯಾರೋ ಸರ್ವಜ್ಞ ಪದಗಳಿದ್ದಾಗೆ ಅದನ್ನು ಅನುವಾದ ಮಾಡಿ ಕನ್ನಡದವ್ರಿಗೆ ಕೊಟ್ಟಿದ್ರೆ ಎಷ್ಟೋ ಸಾರ್ಥಕವಾಗೋದು. ಸುಮ್ಮನೆ ಬೊಂಬೆ ಕೂಡಿಸಿ ಗಲಾಟೆ ಮಾಡ್ಕೊಂಡು ಬರೀ ರಾಜಕೀಯ ಮಾಡಿದ್ರು. ಆ ತಿರುವಳ್ಳುವಾರು ಯಾವ ರೀತಿ ಜೀವನ ಮಾಡ್ತಿರ್ತಾರಪ್ಪ ಅಂದರೆ ಕೇಳಿ. ಮದುವೆ ಆದ ಮೊದಲನೇ ದಿವಸ ಯಾವ ರೀತಿ ಇರಬೇಕು, ನಾವು ಕೋಪಿಷ್ಟು ಅವರು ಇವರು ಮನೆಗಿದ್ರೆ ಅಂದರೆ ಈ ರೀತಿ ಇರಬೇಕು. ಮದುವೆ ಆದ ಮೊದಲನೇ ದಿವಸ ಊಟಕ್ಕೆ ಬಡಿಸ್ಬೇಕಾದ್ರೆ, ಮೊದಲನೇ ಸಲ ಊಟಕ್ಕೆ ಬಡಿಸ್ಬೇಕಾದ್ರೆ ತಿರುವಳ್ಳುವಾರು ಹೇಳ್ತಾರೆ, ಒಂದು ಲೋಟ ಕುಡಿಲಿಕ್ಕೆ ನೀರು, ಅದ್ರ ಪಕ್ಕದಲ್ಲಿ ಇನ್ನೊಂದು ಲೋಟ ನೀರು, ಅದ್ರ ಪಕ್ಕದಲ್ಲಿ ಒಂದು ಸೂಜಿ. ಅರ್ಥವಾಯ್ತೆ? ಅದೇ ಕುಡಿಲಿಕ್ಕೆ ಒಂದು ಲೋಟ ನೀರು, ಪಕ್ಕದಲ್ಲಿ ಶುದ್ಧವಾದ ಇನ್ನೊಂದು ಲೋಟ ನೀರು, ಅದ್ರ ಪಕ್ಕದಲ್ಲಿ ಒಂದು ಸೂಜಿ. ಇಷ್ಟಿಡು ಅಂತಾರೆ. ಈಗಿನ ಕಾಲಕ್ಕೆ ಏನು ಈ ಥರ ಹೇಳಿದ್ರೆ ಆಕೆ ಏನು ಮಾಡ್ತಾರೆ, ತಕ್ಷಣವೇ ಬಡಿಸೋದು ಬಿಟ್ಬಿಟ್ಟು ತವ್ರ ಮನೆಗೆ ಫೋನ್ ಮಾಡ್ತಾರೆ, ಹೋಗಿ ಹುಚ್ಚಿಗೆ ಕಟ್ಟಿದ್ದೀರಾ, ಊಟ ಉಡಿಸ್ಬೇಕು, ಸೂಜಿ ಇಡು ಅಂತಾನೆ ಇಂಥವ್ನಿಗೆ ಕಟ್ಟಿದ್ದೀರಾ ನೀವು ಅಂತ ತವ್ರ ಮನೆಗೆ ಫೋನ್ ಮಾಡ್ತಾರೆ. ಆ ತವ್ರ ಮನೆಯವರು ಪಕ್ಕದ ಮನೆಗೆ ಹೋಗ್ತಾರೆ ತಕ್ಷಣ. ಅಯ್ಯೋ ನಮ್ಮ ಮಗಳ ಬಾಳಿಗೆ ಆಗೋಯ್ತು, ಸೂಜಿ ಇಡು ಅಂತಾರಂತೆ. ನಾನು ಅವತ್ತೇ ಅಂದ್ಕೊಂಡು ಅವನು ಹುಚ್ಚ ಅಂತ, ನೀವು ನನ್ನ ಮಾತು ಕೇಳಲಿಲ್ಲ, ಈ ಥರ ಶುರುವಾಗುತ್ತೆ. ಆದರೆ ಯಾಕೆ ಅಂತ ಕೇಳಲಿಲ್ಲ, ಇಟ್ಲು. ಆಯಿತಾ? 40 ವರ್ಷ ಜೊತೆ ಜೀವನ ಮಾಡ್ತಾರೆ, ಒಂದು ದಿವಸನೂ ತಪ್ಪಿಸ್ಲಿಲ್ಲ. ಏನದನ್ನು 2 ಲೋಟ ನೀರು ಸೂಜಿ ಇಡೋದನ್ನು ಒಂದು ದಿವಸನೂ 40 ವರ್ಷದ ಕಾಲ ಜೀವನ ಮಾಡಿ ಒಂದು ದಿವಸನೂ ತಪ್ಪಿಸ್ಲಿಲ್ಲ. ಕೊನೆಗೆ ಆಕೆಗೆ ವಯಸ್ಸಾಯಿತು, ಅನಾರೋಗ್ಯ ಆಯಿತು, ಸಾಯ್ತಕ್ಕಂಥ ಸ್ಥಿತಿ. ಆವಾಗ ತಿರುವಳ್ಳುವಾರು ಕೇಳ್ತಾರಂತ ಆಕಿನ, ನಾನು ಚೆನ್ನಾಗಿ ನೋಡಿಕೊಂಡೆ, ನೀನು ಭಾಳ ಸಂತೋಷವಾಗಿದ್ದೆ ನಿನ್ನ ಜೊತೆಗೆ, ನಿಂಗೇನು ಆಸೆ ಇದ್ದರೆ ಹೇಳು,
ನಾನು ಪೂರ್ಣ ಮಾಡ್ತೀನಿ, ಅದನ್ನು ಪೂರೈಸ್ಕೊಂಡು ಹೋಗು, ತೃಪ್ತಿಯಾಗಿ ಶರೀರ ಬಿಡು ಅಂತ ಹೇಳ್ತಾರಂತೆ. ಆಕೆ ಹೇಳ್ತಾಳೆ, ನನಗೆ ಯಾವ ಆಸೆನೂ ಇಲ್ಲ, ನಾನು ಚೆನ್ನಾಗಿ ನೋಡ್ಕೊಂಡಿದ್ದೀರ ನೀವು, ತೃಪ್ತವಾಗಿ ಜೀವನ ಮಾಡಿದೆ. ಅದೇ ಒಂದೇ ಒಂದು ಸಂದೇಹ ಇದೆ ನೋಡಿ, 40 ವರ್ಷಗಳ ಕಾಲ ಆ ಸೇವೆ ಮಾಡಿ ಸಾಯೋಕ್ಕೆ ಮುಂಚೆ ಆ ಸಂದೇಹ ಇಟ್ಕೊಂಡು ಹೋಗಬಾರ್ದು ಅಂತ ಅವಾಗ ಕೇಳ್ತಾಳಂತೆ. ದಿವಸ ಸೂಜಿ ಇಡುವಂತಿದ್ರಿ, ಒಂದು ದಿವಸ ಉಪಯೋಗಿಸ್ಲಿಲ್ಲ, ಯಾಕೆ? ಅವಾಗ ಅವ್ರು ಹೇಳ್ತಾರೆ, ಅನ್ನಂ ಬ್ರಹ್ಮ, ಅನ್ನ ಅನ್ನತಕ್ಕ ಬ್ರಹ್ಮಸ್ವರೂಪ, ನೀನು ಬಡಿಸ್ಬೇಕಾದ್ರೆ ಅಗಡಿ ಕೆಳಗಡೆ ಬಿದ್ದರೆ ಅದನ್ನು ಸೂಜಿನಲ್ಲಿ ತಗೊಂಡು ಆ ಲೋಟ ನೀರಲ್ಲಿ ತೊಳ್ಕೊಂಡು ಮತ್ತೆ ತಟ್ಟೆಗೆ ಹಾಕ್ಕೊಂಡು ತಿನ್ನೋಣ ಅನ್ನೋದಕ್ಕೋಸ್ಕರ ಹೇಳಿದ್ದೆ ನಾನು. ಆದರೆ ನೀನು ಒಂದು ದಿವಸನ ಕೆಳಗೆ ಹಾಕಲಿಲ್ಲ. ಬಡಿಸ್ಬೇಕಾದ್ರೆ ನೀವು ಯೋಚನೆ ಮಾಡಿ ಎಷ್ಟೆಷ್ಟು ಕೆಳಗೆ ಬಿಡ್ಬಿಡ್ತು. ಎಲ್ಲ ದಾಂಡೇಲಿ ಅಂತ ಒಂದು ಕಡೆ ಈ ಥರ ಹೇಳಿದೆ ನಾನು, ಯಾವುದೋ ಎಕ್ಸಾಂಪಲು. ಸರಿ, ಊಟ ಬಡಿಸ್ಬೇಕಾದ್ರೆ ಇಷ್ಟಪ್ಪ ಕೆಳಗಡೆ ಬಿತ್ತು. ಯಾಕೆಂದ್ರೆ ಇವತ್ತೇ ಹೇಳಿದ್ದೀರಾ ನೋಡಿ, ನಮ್ಮ ಕತೆ ಇಷ್ಟೇನೆ ಅಂತ. ಒಂದು ದಿವಸ ನೀನು ಕೆಳಗಡೆ ಹಾಕಿಲ್ಲ ಒಂದೆರಡು, ಅದಕ್ಕೋಸ್ಕರ ಉಪಯೋಗಿಸ್ಲಿಲ್ಲ. ಅಂದರೆ ಇಷ್ಟು ತಾಳ್ಮೆಯಿಂದ ಜೀವನ ಮಾಡಬೇಕು. ಅವ್ರು ಕೋಪ ಮಾಡಿದ್ರೆ ಮಾಡ್ಕೊಳ್ಳಿ, ಕೋಪ ಮಾಡಿದ್ರೆ ಮಾಡ್ಕೊಳ್ಳಿ. ನಾವು ಈ ಥರ ತಾಳ್ಮೆಯಿಂದ ಜೀವನ ಮಾಡಿದರೆ ಅವರೇನು ತಣ್ಣಗಾಗ್ತಾರೆ ಅಷ್ಟೇ. ಇಲ್ಲ, ಯಾವಾಗನ್ನ ಅವಕಾಶ ಸಿಕ್ಕಿದ್ರೆ ಹೇಳಬೇಕು, ಕೇಳೋರಲ್ಲ ಅಂದಾಗ ನಾವೇ ತಾಳ್ಮೆಯಿಂದ ಇರಬೇಕು. ಯಾವ ರೀತಿ ಇರಬೇಕಪ್ಪ ಅಂದರೆ ಸಂತ ತುಕಾರಾಮಿದ್ದಾಗ ಇರಬೇಕು ಕುಟುಂಬದಲ್ಲಿ. ಸಂತ ತುಕಾರಾಮು, ಏಕನಾಥ್ ಮಹಾರಾಜ್, ಇದೆಲ್ಲ ಅವ್ರ ಹೆಸರು ಹೇಳ್ಕೊಳ್ತೀವಿ ಅಂದರೆ ಅದಕ್ಕನ್ನ ಯೋಗ್ಯತೆ ಇದೆಯಾ ಅನ್ಸುತ್ತೆ ನಮಗೆ. ಸಂತ ತುಕಾರಾಮು ಸರಿ ಎಲ್ಲ ಆಚೆ ಹೋಗಿರ್ತಾರೆ, ಮತ್ತು ವಾಪಸ್ ಬರ್ತಿರ್ಬೇಕಾದ್ರೆ ಯಾರೋ ಒಂದು ಕಬ್ಬಿನ ಜಲ್ಲೆಗಳನ್ನು ಕಟ್ಟಿ ಕೊಡ್ತಾರೆ. ನಾವಾದರೆ ಭಾಳ ಜಾಗ್ರತೆ ಮನೆಗೆ ತರ್ತಿದ್ವಿ. ಹೌದಾ? ಪಾಪ ಅಷ್ಟು ಬುದ್ಧಿ ಇಲ್ಲ ಯಾರಿಗೆ, ಸಂತ ತುಕಾರ ಮನೆಗೆ ತೊಗೊಂಡೋಗ್ಬೇಕು ಅನ್ನೋ ಅಷ್ಟು ಬುದ್ಧಿ ಇಲ್ಲ. ಯಾರ್ಯಾರು ಸಿಕ್ಕಿದ್ರೆ ಅವ್ರಿಗೆಲ್ಲ ಒಂದೊಂದು ಜಲ್ಲೆ ಕೊಡ್ತಾರೆ, ತಗೊಂಡು ಮಕ್ಕಳಿಗೆ ಅವ್ರಿಗೆ ಎಲ್ಲ ಕೊಡ್ತಾರೆ. ಮನೆ ಹತ್ರ ಬರೋಟಕ್ಕೆ ಒಂದೇ ಒಂದು ಜಲ್ಲೆ ಹೊಡೆಯುತ್ತೆ, ಕಬ್ಬಿನ ಜಲ್ಲೆ. ಸರಿ, ಹೆಂಡತಿ ನೋಡ್ತಾ ಇರ್ತಾಳೆ, ಇವ್ರಿಗೆ ಸಂಸಾರ ಅಂದರೆ ಇಷ್ಟ ಇಲ್ಲ. ಯಾರೋ ಕೊಟ್ಟು ಎಲ್ಲ ದಾನ ಮಾಡ್ಕೊಂಬರ್ತಾರೆ ಅಂದ್ಬಿಟ್ಟು ಆಕೆ ಕೋಪ ಬರುತ್ತೆ. ಬಂದು ಬಾಗಿಲಲ್ಲಿ ನಿಂತಿರ್ತಾಳೆ, ಇದು ನೀನು ತಗೋ ಅಂತ ಕಬ್ಬಿನ ಜಲ ಆಕೆ ಕೈ ಕೊಡ್ತಾರೆ. ಆಕೆ ಆ ಕಬ್ಬಿನ ಜಲ ತಗೊಂಡು ಒಂದು ಏಟು ಬಿಡ್ತಾಳೆ. ಯಾರಿಗೆ? ಯಜಮಾನ್ರಿಗೆ, ಸಂತ ತುಕಾರಾಮ್ಗೆ. ಅಂದರೆ ಅಷ್ಟು ಕೋಪ ಆಕೆಗೆ. ಮತ್ತು ನಾವುಗಳಾಗಿದ್ದು ಏನು ಮಾಡ್ತಿದ್ವಿ ಹೇಳಿ, ನನ್ನ ನೋಡಿರ್ತೀನಿ ಅಂತ ಹಿಡ್ಕೊಂಡು ಬಾರಿಸಿ ತವ್ರ ಮನೆಗೆ ಕಳಿಸಿ ಅದು ಏನೇನಾಗೋದು. ಸಂತ ತುಕಾರಾಮು ಒಂದೇಟು ಹಾಕಿದ್ಲು, 3 ತುಂಡಾಯ್ತದು. ಅಬ್ಬಾ, ಎಷ್ಟು ಜಾಣೆ ನೀನು, ಒಂದೇ ಏಟಿಗೆ 3 ತುಂಡು ಮಾಡಿ, ಯಾಕೆ ಇನ್ನೊಂದು ಏಟು ಹೊಡೆಯೋ ಅವಶ್ಯಕತೆ ಇಲ್ಲ. ಒಂದೇ ಏಟಿಗೆ 3 ತುಂಡು ಮಾಡಿದ್ಯಾ, ಒಂದು ನಿಂಗೆ, ಒಂದು ವಿಠ್ಠಲಂಗೆ, ಇನ್ನೊಂದು ನನಗೆ, 3 ಜನಕ್ಕೆ 3 ತುಂಡು ಮಾಡಿದ್ಯಾ. ಆ ಥರ ಇರಬೇಕು. ಅವ್ರು ಕೋಪ ಮಾಡಿಕೊಂಡ್ರು ನಮ್ಮಲ್ಲಿ ತಾಳ್ಮೆ ಅನ್ನತಕ್ಕ ಇರಬೇಕು ಹೊರತು, ಒಂದಲ್ಲಿ ಈ ತಾಳ್ಮೆಯಿಂದ ಅವರು ಅಯ್ಯಯ್ಯೋ ನಾನು ಇಷ್ಟೆಲ್ಲ ಮಾಡಿದ್ರು ಪಾಪ ಎಷ್ಟೊಂದು ಸಹಿಸ್ಕೊಂಡಿದ್ದಾರೆ ಅಂತ ಅವ್ರಿಗೆ ಅನಿಸಿ ಮತ್ತೆ ಅವರು ತಮ್ಮ ತಪ್ಪಿಗೆ ತಾವು ಪಶ್ಚಾತ್ತಾಪಪಟ್ಟು ಕೇಳೋದಾದರೆ ಆವಾಗ ಕೋಪ ಯಾವ ರೀತಿ ಕಮ್ಮಿ ಮಾಡ್ಕೋಬೇಕು, ಯಾವ ರೀತಿ ತೆಗೆದು ಹಾಕ್ಕೋಬೇಕು ಅನ್ನೋದೇ ಉದ್ದೇಶ ಮಾಡ್ಬೋದು. ಅಷ್ಟೇ ಹೊರತು ಬೇರೆ ಯಾವ ಮಾರ್ಗನೂ ಇಲ್ಲ. ಮತ್ತು ಕೋಪ ತೆಗೆದುಹಾಕೋಬೇಕಾದ್ರೆ ಈಗಾಗಲೇ ಭಾಳಷ್ಟು ವಿಚಾರ ನಡೆದಿದೆ. ಆಸೆಯಿಂದೇ ಕೋಪ. ಯಾಕಪ್ಪ ಕೋಪ ಬರುತ್ತೆ? ಆಸೆಯಿಂದಲೇ ಕೋಪ. ಅವ್ರಿಗೆ ಕೋಪ ಬಂದಿದೆ ಅಂದರೆ ಅವ್ರ ಆಸೆಗೆ ಅಡ್ಡಿಯಾಗಿದ್ದೀರ. ಅವ್ರೇನೋ ಆಸೆ ಇಟ್ಕೊಂಡಿದ್ದಾರೆ, ಅದಕ್ಕೆ ಅಡ್ಡಿಯಾಗಿದ್ದರೆ ಕೋಪ ಬರುತ್ತೆ. ಆದ ಕಾರಣ ಆಸೆ ಮಾಡ್ಕೊಳ್ಳಿಕ್ಕೆ ಹೋಗಬಾರ್ದು. ಹೌದಾ? ಮತ್ತು ಯಾರ ವ್ಯವಹಾರ ಮಾಡ್ತೀವೋ ಅವ್ರ ಸಂಸ್ಕಾರ, ಅವರ ಸ್ವಭಾವ ಚೆನ್ನಾಗಿ ತಿಳ್ಕೊಂಡಿರ್ಬೇಕು. ಹೇಳಿ, ಇವ್ರ ಸ್ವಭಾವ ಇಷ್ಟೇ, ಬಸ್ ಕೋಪ ಬರೋ ಅವಕಾಶ ಇಲ್ಲ. ಅವ್ರಿಗೆ ಅಷ್ಟೇ ಅರ್ಥ ಆಗುತ್ತೆ ಅವ್ರಿಗೆ. ಹೌದಾ? ಸೊ ಆ ರೀತಿ ನಾವು ಆಸೆಗಳನ್ನು ಕಮ್ಮಿ ಮಾಡ್ತಾ ಹೋದರೆ ಕೋಪ ಕಮ್ಮಿ ಆಗುತ್ತೆ.
ಮತ್ತು ಬೇರೆಯವ್ರ ಕೋಪ ಇದೆ ಅಂದಾಗ ನಾವು ತಾಳ್ಮೆಯಿಂದ ಸಹಿಸಬೇಕು, ಅವಕಾಶ ಸಿಕ್ಕಿದಾಗ ಉಪದೇಶ ಮಾಡಬೇಕು. ಮತ್ತು ಯಾವುದು ಮೂರು ಆಯಿತು. ಊಟದ ಬಗ್ಗೆ ಒಂದು, ಕೋಪದ ಬಗ್ಗೆ ಒಂದು, ಶ್ರಾದ್ದ ಇತ್ಯಾದಿ ಅಲ್ವಾ. ಇನ್ನು ಮುಂದಕ್ಕೆ ಪ್ರಶ್ನೋಪನಿಷತ್ತಲ್ಲಿ ನಾವು ನಾಟಕ ದೀಪ ಪ್ರಕರಣ ನೋಡ್ತಾ ಇದ್ವಿ. ಯಾತಕ್ಕೋಸ್ಕರಪ್ಪ ಅದು ಅಂದರೆ, ಸಾಮಾನ್ಯ ಬುದ್ಧಿ ಅನ್ನತಕ್ಕಂಥದ್ದೇ ಸತ್ಯ. ಬುದ್ಧಿವೃತ್ತಿಯಿಂದ ಪ್ರಪಂಚ ಕಾಣ್ತಿದೆ, ಬುದ್ಧಿವೃತ್ತಿಗಳಿಲ್ಲದೆ ಪ್ರಪಂಚನೇ ಇಲ್ಲ ಅಂತ ಸಿದ್ಧಾಂತಿಗಳು ಭಾಳಷ್ಟು ಜನ ಹೇಳ್ತಿರ್ತಾರೆ. ಈಗಿನ ಕಾಲಕ್ಕಂತೂ ವಿಚಾರವಾದಿಗಳು ಇವರೆಲ್ಲ ಇದನ್ನೇ ಪ್ರತಿಪಾದನೆ ಮಾಡ್ತಾರೆ. ಆದರೆ ಆ ನಾಟಕ ದೀಪ ಪ್ರಕರಣದಲ್ಲಿ ಯಾವ ರೀತಿ ನಾಟಕ ಅನ್ನತಕ್ಕ ನಡೀತಿದ್ದಾಗ ಆ ಮೇಲ್ಗಡೆ ಇರತಕ್ಕಂಥ ದೀಪ ರಾಜ, ಸಭಿಕರು ಮತ್ತು ನರ್ತಕಿ ಇವನ್ನೆಲ್ಲವನ್ನು ಪ್ರಕಾಶ ಮಾಡುತ್ತೆ, ತೋರಿಸುತ್ತೆ ನಮಗೆ. ಸೀನ್ ಮುಗೀತು, ಪಕ್ಕ ಕೊಟ್ಟೋದು ಅಂದಾಗಲೂ ಆ ಖಾಲಿ ಸ್ಟೇಜ್ ಅದನ್ನು ಪ್ರಕಾಶ ಮಾಡ್ತಿರುತ್ತೆ, ಹೌದಲ್ಲ? ಅದೇ ರೀತಿ ನಮ್ಮ ಜೀವನದಲ್ಲಿ ರಾಜ ಅಂದರೆ ಅಹಂಕಾರಿ, ಸಭಿಕರು ಅಂದರೆ ಶಬ್ದ, ಸ್ಪರ್ಶ, ರೂಪ, ರಸಗಂಧ ಅನ್ನತಕ್ಕಂಥ ವಿಷಯಗಳು, ಮತ್ತು ವಾದ್ಯಗಳು ಅಂದರೆ ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯಗಳು, ಮತ್ತು ನಾಟ್ಯ ಮಾಡ್ತಿರ್ತಕ್ಕಂಥದ್ದು ನಮ್ಮ ಬುದ್ಧಿ. ಅನೇಕ ವಿಧದಲ್ಲಿ ನಾಟ್ಯ ಮಾಡ್ತಿರುತ್ತೆ. ಅಯ್ಯಯ್ಯ ಏನೇನು ಪ್ಲ್ಯಾನ್ ಮಾಡುತ್ತೋ, ಏನೇನು ಕತ್ತೀಯೋ ಅದು ಪ್ಲ್ಯಾನ್ ಮಾಡ್ತಾ ಇರುತ್ತೆ. ಎಷ್ಟು ಮಟ್ಟಿಗೆ ಒಬ್ಬ ಮನೆಯಲ್ಲಿ ದೊಡ್ಡ ಮಗ ಇದು ಯಾಕೆ ನಮ್ಮ ದೇಶ ಇವೆಲ್ಲ ಭಾಳ ಉನ್ನತವಾದಂಥ ಅಭಿಪ್ರಾಯ ಮಾಡಿದ್ರು, ಬಟ್ ಬರೀ ಜಗಳ ಆಡ್ಕೊಳ್ಳೋಕ್ಕೆ ಆಗಿದೆ. ಮೊದಲನೇ ಮಗ, ಮೊದಲನೇ ಸೊಸೆ ಅಂದರೆ ಆಕೆಗೆ ಸರಿ ಹೋಗಲ್ಲ. ಸೊ ಆದಷ್ಟು ಬೇರೆ ಕಳಿಸ್ಬೇಕು ಅಂತ ಪ್ರಯತ್ನ ಮಾಡೋದು. ಅಲ್ಲ, ಯಾವ ರೀತಿ ನಾಟ್ಯ ಮಾಡುತ್ತೆ ಅನ್ನೋಕ್ಕೆ ಹೇಳ್ತೀನಿ. ಬೇರೆ ಕಳಿಸ್ಬೇಕು ಅಂತ ಪ್ರಯತ್ನ ಮಾಡಿದ್ರೆ ತಂದೆ ಒಪ್ಪಲಿಲ್ಲ, ಬೇಡ, ಬೇರೆ ಕಳಿಸೋದು ಬೇಡ ಅಂತ. ಕೊನೆಗೆ ಏನು ಮಾಡೋದಪ್ಪ ಆಕೆ ಅಂದರೆ, ತನ್ನ ಮಾವಂಗೂ ಸೊಸೆಗೂ ಸಂಬಂಧ ಇದೆ ಅಂತ ಶುರು ಮಾಡಿದ್ಲು. ಅರ್ಥವಾಯ್ತೆ? ನಿಜವಾಗಿ ನಡೀತಿದೆ ಒಂದು ಕುಟುಂಬದಲ್ಲಿ. ಆವಾಗ ಮಗ ಹೇಳ್ದ, ಈ ಮಾತು ಬಂದ ಮೇಲೆ ನಾವಿಲ್ಲಿರೋದು ಸರಿಯಲ್ಲ ಅಂತ. ಆವಾಗ ಬೇರೆ ಹೋದರು. ಇಷ್ಟೊಂದು ಡ್ರಾಮಾ ಮಾಡೋದು ನಮ್ಮ ಬುದ್ಧಿ. ಈ ನಟನೆನೆಲ್ಲ ಪ್ರಕಾಶ ಮಾಡುತ್ತೆ ಯಾವುದು? ಸಾಕ್ಷಿ ಸ್ವರೂಪ. ಹೌದಾ? ಬುದ್ಧಿನಲ್ಲಿ ನಾಟ್ಯ ನಡೆದು ಕಷ್ಟ, ಸುಖ, ಮಾನ, ಅವಮಾನ ಅನ್ನತಕ್ಕಂಥ ಅಲೆಗಳು ಬರ್ತಿರುತ್ತೆ ಬುದ್ಧಿನಲ್ಲಿ. ಆದರೆ ಆ ಸ್ವರೂಪಕ್ಕೆ ಏನಾಗುತ್ತೋ, ಯಾವ ರೀತಿ ಆ ಡ್ರಾಮಾ ನಡೆದಿರ್ತಕ್ಕಂಥದ್ರಲ್ಲಿ ಆ ಪ್ರಕಾಶ ಮಾಡ್ತಿರ್ತಕ್ಕಂಥ ದೀಪಕ್ಕೆ ಏನು ಸಂಬಂಧ ಇಲ್ವೋ, ಅದೇ ರೀತಿ ಆ ಸಾಕ್ಷಿ ಸ್ವರೂಪಕ್ಕೆ ಯಾವುದೇ ಸಂಬಂಧ ಇಲ್ಲ. ಸಾಕ್ಷಿ ಸ್ವರೂಪ ಅಂದರೆ ಯಾವುದೋ ಒಂದಿದೆ ಅಂತಲ್ಲ, ನೀನೇ ಅದು. ಬುದ್ಧಿನಲ್ಲಿ ಏನೇನೋ ನಡೆಯುತ್ತೆ, ಆದರೆ ಬುದ್ಧಿ ಹೊರಚಾಗಿರ್ತಕ್ಕ, ಬುದ್ಧಿಗೆ ಆಚೆ ಇರ್ತಕ್ಕಂಥ ನಿನಗೆ ಏನೇನಾಗುತ್ತೋ ಅಂದರೆ ಕಷ್ಟವೂ ಇಲ್ಲ, ಸುಖವೂ ಇಲ್ಲ, ಮಾನವೂ ಇಲ್ಲ, ಅವಮಾನವೂ ಇಲ್ಲ, ಎಂಥದ್ದು ಇಲ್ಲ. ಇನ್ಯಾಕೆ ಓಡಾಡಬೇಕು? ಅಷ್ಟೆಲ್ಲ ಬುದ್ಧಿನಲ್ಲಿ ಅಲೆಗಳು ಬಂದು ಹೋಗ್ತಾ ಇದೆ, ಶಾಶ್ವತವಾಗಿರೋದು ಇಲ್ಲ ಅವು. ಆದ ಕಾರಣ ನಿನಗೆ ಯಾವ ಸುಖನೂ ಇಲ್ಲ, ಯಾವ ದುಃಖನೂ ಇಲ್ಲ, ಯಾವ ಮಾನನೂ ಇಲ್ಲ, ಅವಮಾನನೂ ಇಲ್ಲ. ಆನಂದವಾಗಿದ್ದೀಯಾ, ಆನಂದವಾಗಿ ಇರು ಅಂತ ಹೇಳ್ತಾರೆ. ಈಗ ಆ ಸಾಕ್ಷಿ ಅನ್ನತಕ್ಕಂಥದ್ದು ಈಗಾಗಲೇ ಹೇಳಿದ್ದಾರೆ, ಅದನ್ನು ಸ್ಪಷ್ಟ ಮಾಡಲಿಕ್ಕೆ ನ ಬಾಹ್ಯೋ ನ ಅಂತರ ಸಾಕ್ಷಿ ಬುದ್ಧೇ ದೇಶೋ ಯಥಾಹುವು ನ ಬಾಹ್ಯೋ ನ ಅಂತರ ಸಾಕ್ಷಿ ಬುದ್ಧೇ ದೇಶೋ ಯಥಾಹುವು ಬುದ್ಧ್ಯಾದೇಶ ಬುದ್ಧ್ಯಾದಶೇಷ ಸಂಶಾಂತೌ ಯತ್ರ ಬಾಹ್ಯಸ್ತಿ ತತ್ರ ಸಹ ನ ಬಾಹ್ಯ ನ ಅಂತರ ಸಾಕ್ಷಿ. ಆ ಸಾಕ್ಷಿ ಅನ್ನತಕ್ಕಂಥದ್ದು ಹೊರಗಡೆನೂ ಇಲ್ಲ, ಒಳಗಡೆನೂ ಇಲ್ಲ.
ಅಂದರೆ ಒಳಗೆ ಹೊರಗಡೆ ಅನ್ನತಕ್ಕಂಥದ್ದು ಸಾಕ್ಷಿನಲ್ಲಿ ವಿಭಾಗ ಮಾಡಲಿಕ್ಕೆ ಸಾಧ್ಯವಿಲ್ಲ. ಒಳಗಡೆ ಸಾಕ್ಷಿ ಇದೆ, ಹೊರಗಡೆಗೆ ಸಾಕ್ಷಿ ಇಲ್ಲ, ಈ ರೀತಿ ಹೇಳಲಿಕ್ಕಾಗಲ್ಲ. ಎಲ್ಲಿದೆ ಸಾಕ್ಷಿ ಅಂತ ಹೇಳಲಿಕ್ಕೆ ಸಾಧ್ಯವಿಲ್ಲ. ಶರೀರಸ್ಥ ಅಂತ ಹೇಳಿದ್ರು, ಯಾತಕ್ಕೋಸ್ಕರ ಹೇಳಿದ್ದು ಹೇಳಿದ್ದು ಹೇಳಿ. ಶರೀರಸ್ಥ ಅಂತ ಹೇಳಿದ್ರು. ಇಲ್ಲೂ ಪ್ರಶ್ನೋಪನಿಷತ್ತಲ್ಲೂ ಶರೀರದಲ್ಲಿ ಅನ್ನತಕ್ಕಂಥ ಶಬ್ದ ಬಂತು. ಯಾತಕ್ಕೋಸ್ಕರ ಶರೀರದಲ್ಲಿ ಅಂತ ಹೇಳ್ತಾರೆ ಅಂದರೆ ಯಾತಕ್ಕೆ? ಸರಿ, ಅಧ್ಯಾರೋಪ ಯಾಕೆ ಮಾಡಿದ್ದಾರೆ? ಜನರ ದೃಷ್ಟಿ ಎಲ್ಲ ಅದೇ ಥರನೇ ಇದೆ. ಅವ್ನು ತಿಳ್ಕೊಬೇಕಂದ್ರೆ ಶರೀರದಿಂದನೇ ತಿಳ್ಕೋಬೇಕಾದ್ರೆ ಶರೀರದಲ್ಲೇ ತಿಳ್ಕೋಬೇಕು, ಹೊರಗಡೆ ಎಲ್ಲೂ ತಿಳ್ಕೊಳಕ್ಕಾಗಲ್ಲ. ಸರ್ವವ್ಯಾಪಿಯಾಗಿದ್ರೂ ಶರೀರದಲ್ಲೇ ತಿಳ್ಕೋಬೇಕು ಅನ್ನೋದಕ್ಕೋಸ್ಕರ ಶರೀರಸ್ಥ ಉಪಲಬ್ಧಿ ಸ್ಥಾನತ್ವಾತ್. ಪರಮಾತ್ಮ ಸ್ವರೂಪವನ್ನು ನಾವು ಅರ್ಥ ಮಾಡ್ಕೋಬೇಕಾದ್ರೆ ಶರೀರದಲ್ಲೇ ಅರ್ಥ ಮಾಡ್ಕೋಬೇಕು ಅನ್ನೋದಕ್ಕೋಸ್ಕರ ಹೇಳಿದ್ರು. ಶರೀರದಲ್ಲಿ ಅರ್ಥ ಮಾಡ್ಕೋಬೇಕು ಅಂದ್ರೂ ಇಂದ್ರಿಯಗಳಿಂದ ವಿಷಯ ಮಾಡಿ ಅರ್ಥ ಮಾಡ್ಕೊಳಿಕ್ಕಾಗಲ್ಲ, ಮನಸ್ಸು ಬುದ್ಧಿಗೆ ವಿಷಯ ಮಾಡಿ ಅರ್ಥ ಮಾಡ್ಕೊಳಿಕ್ಕಾಗಲ್ಲ. ಹೌದಾ? ಯಾರಾದರೆ ಆತ್ಮ ಇಲ್ಲ, ಎಲ್ಲ ಬರೀ ಬುರುಡೆ ಅಂತೇನೋ ಶುರು ಮಾಡ್ತಾರಲ್ಲ ವಿಚಾರವಾದಿಗಳು, ಅವರು ಇವರು, ಅವರಿಗೆ ತಿಳ್ಕೊಳ್ಳೋದು ಅಂದರೆ ಇಂದ್ರಿಯಗಳಿಂದ ಮನಸ್ಸು ಬುದ್ಧಿಗೆ ವಿಷಯ ಮಾಡಿಕೊಂಡ್ರೆ ತಿಳ್ಕೋಬೇಕು ಅನ್ನೋದು ಒಂದೇ ಮಾರ್ಗ ಗೊತ್ತಿದೆ. ಆದರೆ ಇಂದ್ರಿಯ ಮನಸ್ಸು ಬುದ್ಧಿಗೆ ವಿಷಯ ಆಗಿರ ತಿಳ್ಕೊಳ್ಳತಕ್ಕಂಥದ್ದು ಸಾಧ್ಯ. ಇವಾಗ ನೀವು ಇದ್ದೀರ ಅನ್ನೋದನ್ನು ಯಾವ ರೀತಿ ತಿಳ್ಕೊಂಡ್ರಿ? ನಮಗೇನು ಉಪದೇಶ ಮಾಡಿದ್ರು ಚಿಕ್ಕಂದಿನಿಂದ, ನೀನಿದ್ದೀಯಾ ಮರಿಬೇಡ, ನೀನಿದ್ದೀಯಾ ಮರಿಬೇಡ, ನೀನು ಇರುವಿಕೆಯನ್ನು ಮರಿಬೇಡ ಅಂತ ಯಾರು ಉಪದೇಶ ಮಾಡಿದ್ರು? ಇಲ್ಲ. ಮತ್ತು ಹೇಗೆ ನೀನಿದ್ದೀಯ ಅಂತ ಹೇಗೆ ತಿಳ್ಕೊಂಡು? ನನಗೆ ಗೊತ್ತು ಸ್ವಾಮೀಜಿ. ಇಂದ್ರಿಯಗಳಿಂದ ತಿಳ್ಕೊಂಡು, ಮನಸ್ಸು ಬುದ್ಧಿಯಿಂದ ತಿಳ್ಕೊಂಡು, ಅಯ್ಯ ನಾನು ಇದ್ದೀನಿ ನನಗೆ ಗೊತ್ತಂದ್ರೆ ಏನೇನೋ ಕೇಳ್ತಿರಲ್ಲ, ಅಲ್ಲಿಗೆ ಸುಮ್ಮನೆ ಆಗ್ಬೇಕು ನಾವು. ನಿಜನೇ, ಸ್ವತಃಸಿದ್ಧವಾದ್ದು. ಮತ್ತು ಬುದ್ಧಿಗೆ ವಿಷಯ ಮಾಡಿ ತಿಳ್ಕೊಳ್ಳತಕ್ಕಂಥದ್ದು ಒಂದು, ಬುದ್ಧಿಗೆ ಸಾಕ್ಷಿಯಾಗಿ ತಿಳ್ಕೊಳ್ಳತಕ್ಕ ಇನ್ನೊಂದು. ಬುದ್ಧಿಗೆ ಸಾಕ್ಷಿಯಾಗಿ ಈಗ ನಿಮ್ಮ ಬುದ್ಧಿನಲ್ಲಿ ಏನೇನು ಬರುತ್ತೋ ಅಲೆಗಳು, ಆಲೋಚನೆಗಳು, ಅದೆಲ್ಲ ಗೊತ್ತಾಗುತ್ತೋ ಇಲ್ಲೋ? ಅಷ್ಟೇ ಅಲ್ಲ, ಯಾವ ಆಲೋಚನೆಯೂ ಇಲ್ಲ, ಶಾಂತವಾಗಿ ಇದ್ದೀನಿ ಅನ್ನೋದು ಗೊತ್ತಾಗುತ್ತೋ ಇಲ್ಲ? ಆದ ಕಾರಣ ಸಾಕ್ಷಿ ಬುದ್ಧೇ ದೇಶೌಹಿ ತೌಭೌ, ಒಳಗೆ ಹೊರಗೆ ಅನ್ನತಕ್ಕಂಥದ್ದು ಬುದ್ಧಿ ದೃಷ್ಟಿಯಿಂದಲೇ ಹೊರತು ಸಾಕ್ಷಿ ಒಳಗಿದೆಯೋ ಹೊರಗಿದೆಯೋ ಅಂದರೆ ಸರ್ವವ್ಯಾಪಿ. ಬುದ್ಧಿಯಾದ ಅಶೇಷ ಸಂಶಾಂತವು ಯತ್ರ ಭಾತ್ಯಸ್ತಿ ತತ್ರ ಸಹ. ಬುದ್ಧಿನಲ್ಲಿ ಏನೇನು ನಡೆಯುತ್ತೋ ಹೌದಾ, ಅದೆಲ್ಲವೂ ಅಶೇಷ ಸಂಶಾಂತವು, ಸಂಪೂರ್ಣ ಎಲ್ಲವೂ ಶಾಂತವಾಗಿ ಹೋಗ್ಬಿಟ್ರೆ ಬುದ್ಧಿ ಅನ್ನತಕ್ಕಂಥದ್ದು ತನ್ನ ವ್ಯವಹಾರನ ಸಂಪೂರ್ಣ ನಿಲ್ಲಿಸ್ಬಿಡ್ತು. ಅವಾಗ ನಿಮಗೆ ಶಬ್ದ ಸ್ಪರ್ಶ ರೂಪ ರಸ ಅನ್ನತಕ್ಕ ಪ್ರಪಂಚ ಕಾಣುತ್ತೋ? ಇವಾಗ ಕಣ್ಮುಚ್ಕೊಂಡು ಕೇಳಬೇಡಿ, ಯಾಕೆ ನಿದ್ದೆ ಬರುತ್ತೆ ಇವ್ರಿಗೆಲ್ಲ? ಕೇಳಿ, ಶಬ್ದ ಸ್ಪರ್ಶ ರೂಪ ರಸಗಂಧ ಅನ್ನತಕ್ಕಂಥದ್ದು ಬುದ್ಧಿ ಕೆಲಸ ಮಾಡ್ತಿರೋಲೆ ಅನುಭವಕ್ಕೆ ಬರುತ್ತೆ ಹೊರತು ಬುದ್ಧಿ ಕೆಲಸ ಮಾಡಿದಿರೋದು ಅನುಭವಕ್ಕೆ ಬರುತ್ತೋ? ಆದ ಕಾರಣ ಬುದ್ಧಿ ಅನ್ನತಕ್ಕ ಸಂಪೂರ್ಣ ಶಾಂತ ಆಗಿಬಿಟ್ರೆ ಇಡೀ ಪ್ರಪಂಚನ ಇಲ್ವಾಯಿತು. ಹೌದಾ? ಇಡೀ ಪ್ರಪಂಚ ಇಲ್ವಾದ್ರೂ ನೀನು ಇರ್ತೀಯೋ ಇಲ್ಲ? ಯಾವ ರೀತಿ ಇರ್ತೀಯ? ಹೆಣ್ಣಾಗಿ ಗಂಡಾಗಿ ಅದಾಗಿ ಇದಾಗಿ ಅಲ್ಲ, ಏನೂ ಆಗದಿರ ಅಸ್ತಿತ್ವ ರೂಪದಲ್ಲಿ ಅಸ್ತಿತ್ವವಾಗಿರ್ತೀವಿ. ಹೌದಾ? ಸೊ ಈ ಹೊರಗೆ ಅನ್ನತಕ್ಕಂಥದ್ದು ಬುದ್ಧಿಯ ದೃಷ್ಟಿಯಿಂದ ಹೇಳೋದು ಹೊರತು ಸಾಕ್ಷಿ ಒಳಗೋ ಹೊರಗೋ ಅನ್ನತಕ್ಕ ಇಲ್ಲ. ಬುದ್ಧಿಗೂ ಅತೀತ ಅಲ್ಲ, ದೇಶ ಕಾಲಕ್ಕೂ ಸಾಕ್ಷಿ ಆಗಿರ್ತಕ್ಕಂಥ ಸ್ವರೂಪ
ಅದು ಎಲ್ಲವನ್ನು ವ್ಯಾಪಿಸ್ಕೊಂಡಿರುತ್ತೆ ಸ್ವರೂಪ. ಅದಕ್ಕೆ ಒಳಗೆ ಹೊರಗೆ ಅಂತ ಹೇಳೋಕ್ಕೆ ಸಾಧ್ಯವಿಲ್ಲ. ಮತ್ತು ಬುದ್ಧಿಗೆ ಸಾಕ್ಷಿ ಅಂತ ಹೇಳ್ತಿರಲ್ಲ, ಅಂದಮೇಲೆ ಬುದ್ಧಿ ಎಲ್ಲಿದೆಯೋ ಅದ್ರ ಮೇಲೆ ಇರಬೇಕಲ್ಲ ಅದು. ಅಂದರೆ ಅರ್ಥ ಮಾಡ್ಕೊಳ್ಳಿಕ್ಕೋಸ್ಕರ ಒಂದು ಕ್ರಮ ಹೇಳ್ತಾರೆ ಹೊರತು ಅಲ್ಲೇ ಇದೆ ಅಂತಲ್ಲ. ಸೊ ಶರೀರ ದೃಷ್ಟಿಯಿಂದ ಅಲ್ಲಿದೆ ಇಲ್ಲಿದೆ ಅಂತ ಹೇಳ್ಬೋದು, ಬುದ್ಧಿ ದೃಷ್ಟಿಯಿಂದ ಬುದ್ಧಿಗೆ ಸಾಕ್ಷಿ ಅಂತ ಹೇಳ್ಬೋದು. ಆದರೆ ಶರೀರ, ಇಂದ್ರಿಯ, ಬುದ್ಧಿ, ಮನಸ್ಸು, ಅಹಂಕಾರ ಎಲ್ಲವನ್ನು ಕೊಡುಕೊಂಡು ಅದಿರುತ್ತೆ. ಅವಾಗ ಎಲ್ಲಿದೆ ಅದು ಅಂದರೆ ಎಲ್ಲಿ ಅನ್ನೋ ಪ್ರಶ್ನೆನೇ ಇಲ್ಲ. ಆಕಾಶ ಎಲ್ಲಿದೆ ಹೇಳಿ? ಅಲ್ಲ ಸ್ವಾಮೀಜಿ, ಆಕಾಶ ಎಲ್ಲಿದೆ ಅಂತ ಪ್ರಶ್ನೆ ಆಗ್ತದೆ, ನಿಮ್ಮ ಪ್ರಶ್ನೆನೇ ತಪ್ಪು. ಯಾಕೆ? ಆಕಾಶದೊಳಗಡೆ ಕೂತ್ಕೊಳ್ಳಿ, ಬಂದು ಕೂತ್ಕೊಳ್ಳಿ, ಕರೆಕ್ಟ್ ನೋಡಿ, ಕೊಡಿ, ಕೂತ್ಕೊಳ್ಳಿ. ಆಕಾಶದೊಳಗಡೆ ಅಲ್ಲಿ ಇಲ್ಲಿ ಎಲ್ಲಿ ಅನ್ನೋ ವ್ಯವಹಾರ ನಡೆಯುತ್ತೆ ಹೊರತು ಆಕಾಶ ಎಲ್ಲಿದೆ ಅಂದರೆ ನಿಮ್ಮ ಪ್ರಶ್ನೆನೇ ತಪ್ಪು. ಹೌದಾ? ಅದೇ ರೀತಿ ಆ ಸಾಕ್ಷಿ ಸ್ವರೂಪದಲ್ಲಿ ಎಲ್ಲವೂ ನಡೀತಿದೆ ಹೊರತು ಸಾಕ್ಷಿ ಎಲ್ಲಿದೆ ಅಂದರೆ ಅದಕ್ಕೊಂದು ಸ್ಥಳ ಇಲ್ಲ. ಅಷ್ಟೇ ಅಲ್ಲ, ముందుకు ಹೇಳ್ತಾರೆ, సమస్త వ్యవహారాలు నివృత్తమైపోయినప్పుడు ఒకే దేశానికి సంబంధించిన ప్రతీతి అంటూ ఉండదు కదా. ఆ స్థితిలో అటువంటి చోట ఆ సాక్షి ఉంటాడని ఎట్లా చెప్పగలుగుతాము అంటే, ಅಂದರೆ ಸಮಸ್ತ ವ್ಯವಹಾರನ ತಕ್ಕ ನಿಂತು ಹೋಗ್ಬಿಟ್ಟಾಗ ಆ ಸಾಕ್ಷಿ ಎಲ್ಲಿರುತ್ತೆ ಅಂದರೆ, ಎಲ್ಲ ವ್ಯವಹಾರ ನಿಂತೋಗ್ಬಿಟ್ರೆ ಅದಕ್ಕೆ ಸಾಕ್ಷಿನ ಶಬ್ದನೇ ತಪ್ಪು. ಭಾಳ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೋಬೇಕು. ಸಾಕ್ಷಿ ಅನ್ನತಕ್ಕಂಥ ಶಬ್ದ ಈ ಪ್ರಪಂಚ ದೃಷ್ಟಿಯಿಂದ ಸಾಕ್ಷಿ ಅಂತ ಹೇಳ್ತಾರೆ ಹೊರತು, ಸಾಕ್ಷಿ ಅಂದರೆ ಈ ಕೋರ್ಟ್ ಸಾಕ್ಷಿ ಅಲ್ಲ. ಯಾವುದು ನಮ್ಮ ದೇಶದಲ್ಲಿ ಈ ಕೋರ್ಟ್ಗಳಿದೆಯಲ್ಲ, ಬರೀ ಅವನು ತಯಾರು ಮಾಡಿ, ದುಡ್ಡು ಕೊಟ್ಟು ತಯಾರು ಮಾಡಿ ಆಮೇಲೆ ಅಲ್ಲಿ ನಿಲ್ಲಿಸ್ತಾರೆ ಕರ್ಕೊಂಡೋಗಿ. ಯಾರು ಸಂಬಂಧ ಇಲ್ಲದೆ ನೋಡಿಯಾರ ಅವನು ಏನು ಹೇಳ್ತಾನೋ ಅದನ್ನು ತಗೋಬೇಕು. ಲಾಯರ್ ಹತ್ರ ಕರ್ಕೊಂಡೋಗಿ ಟ್ರೈನಿಂಗ್ ಕೊಟ್ಟು ಅವನಿಗೆ ಲಂಚ ಕೊಟ್ಟು ಆಮೇಲೆ ಏನು ಮಾಡಿ. ಸಾಕ್ಷಿ ಅಂದರೆ ಯಾವುದೇ ರೀತಿ ಸಂಬಂಧ ಇಲ್ಲದಿರ ಸುಮ್ಮನೆ ಇದೆ ಅಷ್ಟೇ. ಈ ಪ್ರಪಂಚ ದೃಷ್ಟಿಯಿಂದ ಅದನ್ನು ಸಾಕ್ಷಿ ಅಂತಾರೆ. ಯಾವುದಕ್ಕೂ ಸಂಬಂಧ ಇಲ್ದಿರ ಎಲ್ಲವನ್ನೂ ಪ್ರಕಾಶ ಮಾಡ್ತಿರ್ತಕ್ಕಂಥದ್ದು. ಇವಾಗ ಇಲ್ಲಿ ಲೈಟ್ ಇದೆ, ಅಲ್ಲಿ ಟ್ಯೂಬ್ ಲೈಟ್ ಇದೆ, ಅಲ್ಲೊಂದು ಲೈಟ್ ಇದೆ, ಹೌದಾ? ಇಲ್ಲಿರ್ತಕ್ಕಂಥ ಜನಗಳ ಮುಖ ಎಲ್ಲ ತೋರಿಸ್ತಾ ಇದೆ. ಯಾರಿಗೆ ಸಂಬಂಧ ಇದೆ ಅದು? ಯಾರಿಗೆ ಸಂಬಂಧನೂ ಇಲ್ಲ. ಇಲ್ಲ ಸ್ವಾಮೀಜಿ, ನಿಮ್ಮ ಮುಖನೇ ಚೆನ್ನಾಗಿ ಕಾಣುತ್ತೆ ಈ ಲೈಟಲ್ಲಿ, ನಮ್ಮಗಳ ಮುಖ ಕಾಣೋದೇ ಇಲ್ಲ, ದೀಪ ಮೋಸ ಮಾಡುತ್ತೆ. ಯಾವ ರೀತಿ ಪ್ರಕಾಶ ಮಾಡೋಕೆ ಅದು ಮಾಡ್ತೀವಿ ಅಷ್ಟೇ ಹೊರತು ರಾಗದ್ವೇಷಗಳಾಗಿ ಏನಿಲ್ಲ. ಅದೇ ರೀತಿ ನಿನ್ನಲ್ಲಿ ಯಾವ ರಾಗದ್ವೇಷ ಇಲ್ಲ, ಯಾವ ಕಾಮಕ್ರೋಧ ಮದಸ್ಸು ಇಲ್ಲ. ಇದೆಲ್ಲ ಇರೋ ಬುದ್ಧಿನೇ ನಾನು ಅಂದ್ಕೊಂಡಿದ್ಯಾ? ಬಂತು ರಾಮಾಯಣ. ಅದ ಕಾರಣ ಆ ಸಾಕ್ಷಿ ಅನ್ನತಕ್ಕಂಥದ್ದು ಪ್ರಪಂಚ ದೃಷ್ಟಿಯಿಂದ. ಪ್ರಪಂಚ ಇಲ್ಲ ಅಂದರೆ ನಿದ್ದೆನಲ್ಲಿ ಅದನ್ನು ಸಾಕ್ಷಿ ಅಂತ ಹೇಳಲಿಕ್ಕೂ ಆಗಲ್ಲ. ಮತ್ತು ಯಾಕಪ್ಪ ಹೇಳ್ತಾರೆ ಅಂದರೆ, ಎದ್ದ ಮೇಲೆ ಇದನ್ನೆಲ್ಲವನ್ನು ನೋಡಿ ಇದ್ಯಾವುದು ಇರಲಿಲ್ಲ ಅಂತ ಅಂತೀವಿ. ಸೊ ಯಾವುದು ಇಲ್ಲದೆ ಇರತಕ್ಕಂಥದ್ದು ಯಾಕೆ ಗೊತ್ತಾಯಿತು ಅಂದರೆ ಆ ಸ್ವರೂಪ ಸಾಕ್ಷಿ ಆಗಿತ್ತು ಅಂತ. ಹೌದಾ? ಖಾಲಿ ಇದಕ್ಕೆ ಸಾಕ್ಷಿ ಆಗಿತ್ತು ಅಂತ. ಇದನ್ನೆಲ್ಲ ನೋಡಿದ್ಮೇಲೆ ಅಲ್ಲಿ ಖಾಲಿ ಅಂತೀವಿ. ಅಲ್ಲಿದ್ದಾಗ ಏನೂ ಇಲ್ಲ, ನಾನು ನೋಡ್ತಿದ್ದೀನಿ ಅನ್ನೋದಿತ್ತು ಇಲ್ಲ. ಆದ ಕಾರಣ ದೇಶಕ್ಕೋಪಿ ನ ಭಾಸೇತ ಯದಿತ್ತರ್ಯಸ್ವದೇಶ ಭಾಗ್ ಸರ್ವದೇಶೇ ಪ್ರಗುಪ್ತೈವ ಸರ್ವಗತ್ವಂ ನತು ಸ್ವತಃ. ಅಂದರೆ నీకు ఏ ప్రదేశం ಭಾಷಿಂಚకపోతే ಅಂದರೆ ಎಲ್ಲಿದ್ದೀನಿ ನಾನು ಅನ್ನತಕ್ಕಂಥ ನಿನಗೆ ಅರ್ಥವಾಗಿಲ್ಲ ಅಂದರೆ ಯಾವಾಗ ನಮ್ಗೆ ಅದು ಬರೋದು? ಯಾವಾಗ ಅಲ್ಲ,
ನಾನು ಅಲ್ಲಿದ್ದೀನಿ ಇಲ್ಲಿದ್ದೀನಿ. ಇವಾಗ ಎಲ್ಲಿದ್ದೀರಿ ಹೇಳಿ? ದತ್ತಾತ್ರೇಯ ಆಶ್ರಮದಲ್ಲಿದ್ದೀವಿ. ಆಶ್ರಮಕ್ಕೆ ಬರ್ಲಿಕ್ಕೆ ಮುಂಚೆ ಮನೇಲಿದ್ವಿ ಅಂತ ನಾವು ಅಂದ್ಕೊಳ್ತೀವಿ. ಮತ್ತೆ ಎಲ್ಲೆಲ್ಲಿ ಹೋಗಿದ್ರು ಏನೋ ಗೊತ್ತಿಲ್ಲ. ಬರ್ತಾ ಬರ್ತಾ ಪಾನಿಪುರಿ ತಿನ್ಕೊಂಬರೋದು ಇಲ್ಲ ಏನೋ ಇರುತ್ತಲ್ಲ, ಇರಲಿ. ಅಂದರೆ ಶರೀರ ದೃಷ್ಟಿಯಿಂದ ಮನೆಗಿದ್ದೆ ಅಂತೀವಿ, ಶರೀರ ದೃಷ್ಟಿಯಿಂದ ಆಶ್ರಮದಲ್ಲಿದ್ದೆ ಅಂತೀವಿ. ಈ ಶರೀರ ಅನ್ನತಕ್ಕಂಥದ್ದು ಇರಲಿಲ್ಲ. ಅವಾಗ ಎಲ್ಲಿದ್ದೆ ನೀನು? ಯಾಕೆ? ಅಖಂಡ ಸ್ವರೂಪವನ್ನು ಸ್ವತಂತ್ರವಾಗಿ ಅಲ್ಲಿದೆ ಇಲ್ಲಿದೆ ಅಂತ ಹೇಳೋಕ್ಕಾಗಲ್ಲ. ಸರ್ವವ್ಯಾಪಿ ಅನ್ನೋದು ಈ ಸರ್ವವನ್ನು ಇಟ್ಕೊಂಡು ಸರ್ವವ್ಯಾಪಿ ಅಂತೀವಿ ಹೊರತು, ಈ ಸರ್ವ ಅನ್ನೋದು ಬರೀ ತೋರಿಕೆ. ಅವತ್ತೇ ಕಾಣುತ್ತೆ, ಇಲ್ಲವಾಗುತ್ತೆ. ಬರೀ ತೋರಿಕೆ ಆಗಿರತಕ್ಕಂಥದ್ದು ನಮ್ಗೆ ಅರ್ಥ ಆಗ್ಬಿಟ್ರೆ ಇನ್ನದು ವ್ಯಾಪಿ ಅನ್ನೋದು ಎಲ್ಲಿ ಬಂತು? ಹೌದಾ? ಇಲ್ಲವೇ ಇಲ್ಲ ಇದು ಸರ್ವ. ಇನ್ನು ವ್ಯಾಪಿಯಲ್ಲಿ ಆದ ಕಾರಣ ಸಾಕ್ಷಿ ಅನ್ನತಕ್ಕಂಥ ಶಬ್ದ, ಸರ್ವವ್ಯಾಪಿ, ಇವೆಲ್ಲ ಅದು ಲಕ್ಷಣಗಳಲ್ಲ. ಮತ್ತು ಪರಿಚ್ಛಿನ್ನವಾಗಿರ್ತಕ್ಕಂಥ ಯಾವುದು ಪರಮಾತ್ಮ ಸ್ವರೂಪ ಅಲ್ಲ. ಪರಿಚ್ಛಿನ್ನವಾಗಿರೋದು ಯಾವುದು? ಪರಮಾತ್ಮ ಸ್ವರೂಪ ಅಲ್ಲ. ಹಾಗಿದ್ಮೇಲೆ ಆಕಾಶ ಪರಿಚ್ಛಿನ್ನ ಅಲ್ಲ, ಆದರೆ ಅದು ಪರಮಾತ್ಮ ಸ್ವರೂಪ. ಕೆಲವರು ಅದೇ ಆಕಾಶನೇ ಪರಮಾತ್ಮ ಸ್ವರೂಪ ಅಂತ ತಗೊಳ್ತಾರೆ, ಬಯಲು ಅಂತ. ಅಲ್ಲ. ಯಾಕೆ? ಆಕಾಶ ಅವಸ್ಥೆಯಲ್ಲಿ ಕಾಣಿಸುತ್ತೆ, ನಿಮ್ಮ ಎಚ್ಚರದಲ್ಲಿ ಕಾಣಿಸುತ್ತೆ, ನಿಮ್ಮ ಕನಸಿನಲ್ಲಿ ಕಾಣಿಸುತ್ತೆ. ನಿದ್ದೆ ಎಂದಾಗ ಆಕಾಶ ಇದೆಯೋ? ಆದ ಕಾರಣ ಪರಮಾತ್ಮ ಸ್ವರೂಪ ಅನ್ನತಕ್ಕ ಸಾಕ್ಷಿ ಸರ್ವವ್ಯಾಪಿ ಇವೆಲ್ಲ ಪ್ರಪಂಚ ದೃಷ್ಟಿಯಿಂದ ಹೇಳತಕ್ಕಂತೆ ಹೊರತು ಸ್ವತಂತ್ರವಾಗಿ ಪ್ರಪಂಚ ಪರಮಾತ್ಮ ತಗೊಂಡ್ರೆ ಸಾಕ್ಷಿ ಅನ್ನೋನು ಅಲ್ಲ. ಯಾಕೆಂದರೆ ನಾವೆಲ್ಲ ಏನು ಮಾಡ್ತಿದ್ರು ಹೀಗೇ ನೋಡ್ತಾ ಇದ್ದಾನೆ ಅಲ್ಲ. ಎಲ್ಲವೂ ಅವನ ಸಾನ್ನಿಧ್ಯದಲ್ಲಿ ನಡೀತಿದೆ. ಅವನು ಬಿಟ್ಬಿಟ್ಟು ನೀವು ಸ್ವತಂತ್ರವಾಗಿಲ್ಲ ಅನ್ನೋದನ್ನು ನಮ್ಮ ತಲೆಗೆ ತುಂಬಲಿಕ್ಕೆ ಸಾಕ್ಷಿ ಅಂತ ಹೇಳ್ತಾರೆ ಹೊರತು ನಾವು ಮಾಡಿದ್ನೆಲ್ಲ ಕಣ್ಬಿಟ್ಕೊಂಡು ನೋಡ್ತೀಯಾನೆ ಆ ಥರ ಇಲ್ಲ. ನೇರವಾಗಿ ನೋಡ್ತೀಯಾನೆ ಅಂತಾರೆ. ಅಂದರೆ ನೇರವಾಗಿ ಎಷ್ಟು ದೀರ್ಘತೆ ಅಷ್ಟು ಅಲ್ಲ. ಅಭಿಪ್ರಾಯ ಏನಂದರೆ, ಈಗ ನಾವು ಒಂದು ವಸ್ತುವನ್ನು ನೋಡಬೇಕಾದ್ರೆ ಮೊಟ್ಟ ಮೊದಲು ಇಂದ್ರಿಗಳು ಚೆನ್ನಾಗಿ ಕೆಲಸ ಮಾಡಬೇಕು. ಇಂದ್ರಿಗಳು ಚೆನ್ನಾಗಿ ಕೆಲಸ ಮಾಡಬೇಕು. ಆಮೇಲೆ ವಿಷಯಗಳಿರಬೇಕು. ಹೌದಾ? ಮತ್ತು ವಿಷಯಕ್ಕೂ ಇಂದ್ರಿಗಳಿಗೂ ಸಂಬಂಧ ಬರಬೇಕು. ಸನ್ನಿಕರ್ಷ ಅಂತಾರೆ, ಸಂಬಂಧ ಬರಬೇಕು. ಈಗ ಗಡಿಯಾರನ ಟೈಮ್ ನೋಡಬೇಕು ಅಂದರೆ ತೊಗೊಂಡಾಗೆಲ್ಲೋ ಬಸ್ ಸ್ಟ್ಯಾಂಡ್ ಹತ್ರ ಇಟ್ಬಿಟ್ಟು ನೋಡೋಕ್ಕಾಗುತ್ತೋ? ಇಲ್ಲ. ಇಲ್ಲ, ಹತ್ರ ಇಟ್ಕೊಂಬಿಟ್ವಿ ಅಂತ ಇಟ್ಕೊಳ್ಳಿ, ನೋಡೋಕ್ಕಾಗಲ್ಲ. ಮತ್ತೇನು ಮಾಡಬೇಕು? ಎಷ್ಟು ದೂರದಲ್ಲಿರಬೇಕೋ ಅಷ್ಟು ದೂರದಲ್ಲಿರಬೇಕು. ಅಂದರೆ ಇದನ್ನು ಸನ್ನಿಕರ್ಷ, ಇಂದ್ರಿಯ ಸನ್ನಿಕರ್ಷ ಅಂತಾರೆ. ಅಂದರೆ ಇಂದ್ರಿಯಗಳಿಗೂ ವಿಷಯಕ್ಕೂ ಸಂಬಂಧ ಬಂದಾಗ ನಮ್ಮ ಮನಸ್ಸಲ್ಲಿ ಅಲೆ ಬರುತ್ತೆ. ಪೂರ್ವ ಅನುಭವದಿಂದ ಇಷ್ಟು ಟೈಮು ಅಂತ ನಿಶ್ಚಯ ಮಾಡ್ತೀವಿ. ಗೊತ್ತಿಲ್ಲ ಅಂದರೆ ಕೇಳಿ ತಿಳ್ಕೋಬೇಕು. ಈಗಿನ ಕಾಲಕ್ಕೆ ಆ ಥರ ಇಲ್ಲ ಬಿಡಿ. ನಾವುಗಳೆಲ್ಲ ಮಕ್ಕಳಾಗಿದ್ದಾಗ ಟೈಮ್ ಎಷ್ಟಾಯಿತು? ಇದು ಚಿಕ್ಕ ಮುಳ್ಳು 1 ಹತ್ರ ಇದೆ, ದೊಡ್ಡ ಮುಳ್ಳು 12ಕ್ಕೆ ಇಷ್ಟು ದೂರದಲ್ಲಿದೆ ಅಂತಿದ್ವಿ. ಏನು ಇವಾಗ ಅದೇನಿಲ್ಲ. ಗರ್ಭದಲ್ಲಿ ಇರಬೇಕಾದ್ರೆ ಸೆಲ್ಫೋನು ಲ್ಯಾಪ್ಟಾಪ್ ಎಲ್ಲ ಬಂದಿರುತ್ತೆ. ಇರಲಿ ಅಂದಾಗ ನಾವು ಟೈಮ್ ತಿಳ್ಕೋಬೇಕಾದ್ರೆ ಇಷ್ಟೆಲ್ಲ ಪ್ರಯತ್ನ ಮಾಡಬೇಕು. ನೇರವಾಗಿನದು ನೇರವಾಗಿಲ್ಲ. ನಾವು ತಿಳ್ಕೋಬೇಕಾದ್ರೆ ಇಂದ್ರಿಯಗಳಿರಬೇಕು. ಇಂದ್ರಿಯಳಿಗೂ ವಸ್ತು ಸನ್ನಿಕರ್ಷ ಹತ್ತಿರ ಆಗಬೇಕು. ಮತ್ತು ಬುದ್ಧಿನಲ್ಲಿ ಜ್ಞಾನ ಇರಬೇಕು, ಇಲ್ಲ ಹೇಳೋರು ಇರಬೇಕು. ಇಷ್ಟೆಲ್ಲ ಇದೆ ತಿಳ್ಕೊಳ್ತೀವಿ. ಹೌದಾ? ಕನಸಿನ ಅವಸ್ಥೆಯನ್ನು ತಿಳ್ಕೊಬೇಕಾದ್ರೆ ಏನೇನು ಇರಬೇಕಾಗಿತ್ತು? ನೇರವಾಗಿ ತಿಳ್ಕೊಳ್ಳೋದು ಅದು. ನನಗೂ ಕನಸಿನ ಪ್ರಪಂಚ ಮಧ್ಯೆ ಇನ್ಯಾರಿಲ್ಲ, ನನಗೂ ಈ ಪ್ರಪಂಚಕ್ಕೆ ಮಧ್ಯೆ ಮತ್ತಿನ್ಯಾರಿಲ್ಲ. ಆದ ಕಾರಣ ಇದಕ್ಕೆ ಈ ಸಾಕ್ಷಿ ಅನ್ನತಕ್ಕಂಥದ್ದು ಅಂತರ್ಬಹಿರ್ವಾ ಸರ್ವವ ಯಂ ದೇಶಂ ಪರಿಕಲ್ಪಯೇತ್ ಬುದ್ಧಿಸ್ತದೇಶಗ ಸಾಕ್ಷಿ ತಥಾ ವಸ್ತುಷು ಯೋಜಯೇತ್. ಎಲ್ಲೆಲ್ಲಿ ಹೊರಗೆ ಅನ್ನತಕ್ಕಂಥದನ್ನು ಬುದ್ಧಿ ಅನ್ನತಕ್ಕಂಥದ್ದು ಪರಿಕಲ್ಪಯೇತ್, ಕಲ್ಪನೆ ಮಾಡುತ್ತೋ ಅಲ್ಲದಿದೆ ಇಲ್ಲಿದೆ ಅನ್ನತಕ್ಕಂಥದ್ದು ಎಲ್ಲೆಲ್ಲಿ ಪರಿಕಲ್ಪನೆ ಮಾಡುತ್ತೋ ನೋಡಿ. ಅದಕ್ಕೆ
ಪುಸ್ತಕಗಳು ಕೊನೆಗೆ ಕೊಡಬೇಕಾಗಿತ್ತು ಅನ್ನೋದು. ನೆನ್ನೆ ಪುಸ್ತಕ ಬಿಟ್ಟು ಇವತ್ತು ತಾರೀಕು ಕೂತ್ಕೊಂಡು ಸ್ವಾಮೀಜಿ ಹೇಳೋದು ಬಿಟ್ಬಿಟ್ಟು ನೋಡ್ತಿದ್ದಾರೆ. ಯಾವತ್ತು ಅಭ್ಯಾಸ ಮಾಡ್ತಿರೋ ಏನು. ಒಳಗೆ ಹೊರಗೆ ಅನ್ನತಕ್ಕಂಥದ್ದು ಬುದ್ಧಿ ಕಲ್ಪನೆ ಹೊರತು ಸಾಕ್ಷಿ ದೃಷ್ಟಿನಲ್ಲಿ ಒಳಗೆ ಹೊರಗೆ ಅನ್ನತಕ್ಕದ್ದು ಬುದ್ಧಿ ತದೇಶ ಸಾಕ್ಷಿ ತಥಾ ವಸ್ತುಷು ಯೋಜಯೇತ್. ಬುದ್ಧಿ ಎಲ್ಲಿರುತ್ತೋ ಅಲ್ಲಿ ವಸ್ತುಗಳನ್ನೆಲ್ಲ ಯೋಜನೆ ಮಾಡುತ್ತೆ. ಅದನ್ನು ನೋಡಿ ಇದೆಲ್ಲಕ್ಕೂ ಸಾಕ್ಷಿ ಅಂತ ಹೇಳ್ತೀವಿ. ಒಂದು ಸಾಕ್ಷಿ ಒಂದು ಬೇರೆ ಇದೆ ಅನ್ಬೇಕಾದ್ರೆ ಇವೆಲ್ಲವೂ ಖಾಲಿ ಆದಾಗಲೂ ಇರ್ತೀವಿ. ಹೌದಾ? ಖಾಲಿ ಆದಾಗಲೂ ಇವಾಗ ನೀವೆಲ್ಲ ಶ್ರವಣ ಮಾಡ್ತಿದ್ದೀರಾ, ಹೌದಾ? ನೀವು ಕೇಳ್ತಿದ್ದೀರಾ ಅಂದ್ಕೊಂಡು ಹೇಳ್ತಾ ಇದ್ದೀನಿ. ಏನಾಗಂದರೆ ಕೇಳ್ತಿದ್ದೀರಾ ಅಂದ್ಕೊಂಡು ಹೇಳ್ತಿದ್ದೀನಿ. ಅದು ನಾವು ಹಾಗೆ ಹೇಳಬೇಕು. ಕೇಳ್ತೀರೋ ಬಿಡ್ತೀರೋ, ಪುಸ್ತಕಗಳು ನೋಡ್ಕೊತೀರೋ, ಏನು ಮಾಡ್ತೀರೋ. ಒಟ್ಟಿನಲ್ಲಿ ಆ ರೀತಿ ಹೇಳ್ತಿದ್ವಿ. ಎಲ್ಲ ಹೊಟ್ಟೋಗ್ತೀರ. ಆರತಿ ಆಯಿತು, ಪ್ರಸಾದನೂ ಆಯಿತು, ಇನ್ನು ಮಹಾಪ್ರಸಾದ ಅಂತ ಎಲ್ಲರೂ ಹೊರಟೋಗ್ತೀರ. ಆಗ ಸ್ವಾಮೀಜಿ ತಾಳು ಎಲ್ಲ ಹೊರಟೋದ್ರು. ಸ್ವಾಮೀಜಿ ಬನ್ನಿ ನೀವು ಮೇಲ್ಗಡೆ ಸ್ವಲ್ಪ ಇರ್ರಿ, ಎಲ್ಲರೂ ಹೋದ್ರೋ ಇಲ್ಲ, ನಾನು ಇದ್ದೀನಲ್ಲೂ ನೋಡ್ಕೊಳ್ತೀನಿ ಅಂತ ನನ್ನ ನೋಡ್ಕೋಬೇಕು. ಯಾಕೆ ಸ್ವತಃ ಸಿದ್ಧ ಅದು. ಅದೇ ರೀತಿ ಎಚ್ಚರ ಪ್ರಪಂಚ ಕಾಣಿಸ್ತು ಇಲ್ಲವಾಯಿತು, ಕನಸಿನ ಪ್ರಪಂಚ ಕಾಣಿಸ್ತು ಇಲ್ಲವಾಯಿತು. ಇವೆರಡೂ ಇಲ್ಲವಾದ್ದನ್ನು ನಿದ್ದೆ ಅಂದರೆ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ನಿದ್ದೆ ಅನ್ನೋದೊಂದಿಲ್ಲ. ನಿದ್ದೆಗೆ ಹೋಗಿದ್ದೆ, ನಿದ್ದೆ ಬಂದಿತ್ತು. ಎಚ್ಚರ ಪ್ರಪಂಚನೂ ಇಲ್ಲ, ಕನಸಿನ ಪ್ರಪಂಚನೂ ಇಲ್ಲ. ಅಲ್ಲಿ ಏನಿತ್ತೋ ಅದು ನಿದ್ದೆ ಅಂದ್ವಿ. ಯತ್ರ ಸುಪ್ತೋ ನ ಕಂಚನ ಕಾಮಂ ಕಾಮಯತೆ ನ ಕಂಚನ ಸ್ವಪ್ನಂ ಪಶ್ಯತಿ ತತ್ ಸುಷುಪ್ತಂ. ಎಲ್ಲಿ ಎಚ್ಚರದ ವ್ಯವಹಾರ ಇಲ್ವೋ, ಕನಸಿನ ವ್ಯವಹಾರ ಇಲ್ವೋ ಅದು ನಿದ್ದೆ ಅಂದ್ವಿ. ಬಟ್ ಅಲ್ಲೇನಿದೆ ಅಂದರೆ ಪ್ರಾಜ್ಞ ಸ್ವರೂಪ, ಜ್ಞಾನ ಸ್ವರೂಪ ಇದೆ ಹೊತ್ತು. ಅದು ಬಿಟ್ಟರೆ ಮತ್ತೊಂದು ವಸ್ತು ಅನ್ನತಕ್ಕ ಇಲ್ಲ. ನಿದ್ದೆ ಅನ್ನೋ ವಸ್ತು ಇಲ್ಲವೇ ಇಲ್ಲ. ಆ ಸ್ವರೂಪನ ಕುರಿತು ಮಾಂಡವ್ಯ ಉಪನಿಷತ್ತು ಅನ್ನುತ್ತೆ. ಯೇಷ ಸರ್ವೇಶ್ವರ. ನಿಜವಾಗ್ಲೂ ಇಷ್ಟೊಂದು ಸ್ಪಷ್ಟವಾಗಿ ಶ್ರುತಿ ಉಪದೇಶ ಮಾಡುತ್ತೆ. ಈ ಮಹಾತ್ಮರದ ಯಾಕಾಲ ವಿದ್ಯೆ ಇದೆ, ಆದಿ ಇದೆ. ಯೇಷ ಸರ್ವೇಶ್ವರ, ಯೇಷ ಸರ್ವಜ್ಞ, ಯೇಷು ಅಂತರ್ಯಾಮಿ, ಯೇಷ ಯೋನಿ ಸರ್ವಸ್ಯ ಪ್ರವಾಪ್ಯ ವಿಭೂತಾನ. ಯಾವ ಎಚ್ಚರ ಕನಸು ಇಲ್ಲದೆ ಇರತಕ್ಕಂಥ ಸ್ಥಿತಿನಲ್ಲಿ ನಿದ್ದೆ ಎಂದೆಯೋ ಅದೇ ಸರ್ವೇಶ್ವರ ಸ್ವರೂಪ. ನಿದ್ದೆ ಅಲ್ಲ, ಸರ್ವೇಶ್ವರ ಸ್ವರೂಪ. ಯೇಷು ಸರ್ವೇಶ್ವರ, ಯೇಷು ಸರ್ವಜ್ಞ, ಸರ್ವಜ್ಞ ಸ್ವರೂಪ. ಯೇಷು ಅಂತರ್ಯಾಮಿ, ಎಲ್ಲರೊಳಗಡೆ ಇರತಕ್ಕಂಥದ್ದು ಅದೇನೆ. ಯೇಷ ಯೋನಿ, ಅದೇ ಮೂಲ. ಯಾವುದಕ್ಕೆ? ಇಡೀ ಪ್ರಪಂಚ ಅನ್ನತಕ್ಕಂಥದ್ದು ತೋರ್ಕೊಂಡು ಇದ್ದು ಇಲ್ಲವಾಗೋದಕ್ಕೆ ಅದೇನೇ ಮೂಲ. ಯೇಷ ಯೋನಿ. ಆದ ಕಾರಣ ಈಗ ಅಯ್ಯೋ ಸ್ವಾಮೀಜಿ ನನ್ನ ವ್ಯವಸ್ಥೆ ಯಾಕೆ ಹೇಳ್ತೀರ? ಇದಾನ ಅವನಿದಾನ? ಇದ್ರೂ ಸುಮ್ಮನೆ ತೋರಿಕೆ ಅಷ್ಟೇ. ಮತ್ತು ನಿಮ್ಮ ಅವಸ್ಥೆ ಯಾವುದು? ಯಾವ ಅವಸ್ಥೆಯಲ್ಲಿ ಇರತಕ್ಕಂಥ ಅವಸ್ಥೆ, ಅದನ್ನು ಅವಸ್ಥೆ ಅನ್ನೋಕ್ಕೆ ಆಗೋಲ್ಲ. ಆನಂದ ಇನ್ನೇನು ಬೇಕು? ಸಾಕು, ಅಷ್ಟಾದರೂ ಸಾಕು. ಎಷ್ಟಾದರೆ ಆನಂದ ಆದರೂ ಸಾಕು. ಆನಂದ ಆಗಬೇಕಾದಿಲ್ಲ, ನೀನೇ ಅದು. ಈ ಅನಾನಂದ ಇದನ್ನು ಕೊಡ್ಕೊಂಡ್ರೆ ಸಾಕು. ಇದೇ ನಾನು ಅನ್ನತಕ್ಕಂಥ ಬುದ್ಧಿ ಬಿಟ್ಟರೆ ಅದೇನೆ ಕೊಡ್ಕೊಳ್ಳೋದು. ಸೊ ಕೊಡ್ಕೊಂಡು ಅದು ದುಡಿದ್ರೆ ಆನಂದ ಅಲ್ಲಿಗೆ ನಿಲ್ಲಿಸಿರೋಣ. ಓಂ ಪೂರ್ಣಮದ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ.